ಪತ್ತಿ ಕಡೆಗೆ ಬಾಬನೋರು ಬಸವನೋರು ಕೈ ಕೈ ಧೂಳುಗೆ ಪಂಚಂಪಗಡಂ ಎದಿ ಮ್ಯಾಲ ಮಿಂತು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ, ಹುಡುಗರಾಟವಮ್ಮ. ಹತ್ತಿ ಕಡೆಗೆ ಬತ್ತಿ ಕಡೆಗೆ ಬಾಬನೋರ್ ಬಸವನೋರ್ ಕೈ ಕೈ ಧೂಳುಗೆ ಪಂಚಂ ಪಗಡಂ ಎದಿ ಮ್ಯಾಲ ಮಿಂತು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ, ಹುಡುಗರಾಟವಮ್ಮ. ಐದು ಎಂದರೆ ಪಂಚಾಚಾರ್ಯರ ಪೀಠ ನೋಡಮ್ಮ, ನುಯ್ದು ಕೂಡಿದರೆ ಹೆಣ್ಣು ಮಕ್ಕಳಿಗೆ ಮುತ್ತೈದೆನುವರಮ್ಮ. ಐದು ಎಂದರೆ ಪಂಚಾಚಾರ್ಯರ ಪೀಠ ನೋಡಮ್ಮ, ಐದು ಕೂಡಿದರೆ ಹೆಣ್ಣು ಮಕ್ಕಳಿಗೆ ಮುತ್ತೈದೆನುವರಮ್ಮ. ರಂಭಾಪುರೀಶನ ನಿಮ್ಮ ಕೈಯಲ್ಲಿ ಹಸಿರು ಬಳೆಯಮ್ಮ, ರಂಭಾಪುರೀಶನ ನಿಮ್ಮ ಕೈಯಲ್ಲಿ ಹಸಿರು ಬಳೆಯಮ್ಮ. ಹಸಿರ ಉಸಿರಾಗಿ ನೀನು ಎಣ್ಣಾಗಿ, ಹಸಿರ ಉಸಿರಾಗಿ ನೀನು ಎಣ್ಣಾಗಿ ಬಾಳಬೇಕಮ್ಮ. ಹತ್ತಿ ಕಡೆಗೆ ಬತ್ತಿ ಕಡೆಗೆ ಬಾಬನೋರ್ ಬಸವನೋರ್ ಕೈ ಕೈ ಧೂಳುಗೆ ಪಂಚಂ ಪಗಡಂ ಎದಿ ಮ್ಯಾಲ ಮಿಂತು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ, ಹುಡುಗರಾಟವಮ್ಮ. ಹಬ್ಬ ಪರಿವಾರದವ್ರು ಬರ್ಬೇಕು ಬೇಗನೆ. ಉಜ್ಜಯಿನಿ ಗುರುತು ನಿಮ್ಮ ಹಣೆಯಲ್ಲಿ ಕುಂಕುಮ ನೋಡಮ್ಮ, ಅದಕ್ಕ ಮುತ್ತೈದಿ ಎಂದು ನಿನಗ ಹರಿಸಿ ಕಳಿಸರಮ್ಮ. ಮಧುಮಕ್ಕಳು ಬೇಗನೆ ಬರಬೇಕು. ಹಾಗೆ ಹಾರಗಳು ಕಾಲುಂಗ್ರ ತಾಳಿ ತಗೊಂಡು ಬರಬೇಕು. ಲಬ್ಬ ಪರಿವಾರದವರು ಹಾರಗಳು. ಉಜ್ಜಯಿನಿ ಗುರುತು ನಿಮ್ಮ ಹಣೆಯಲ್ಲಿ ಕುಂಕುಮ ನೋಡಮ್ಮ, ಅದಕ್ಕ ಮುತ್ತೈದಿ ಎಂದು ನಿನಗ ಹರಿಸಿ ಕಳಿಸರಮ್ಮ. ಮುತ್ತೈದು ಪಡೆದು ಲಿಂಗ ಪೀಠಕ್ಕೆ ನೀನು ನೆನೆಯಮ್ಮ, ಮುತ್ತೈದು ಪಡೆದು ಲಿಂಗ ಪೀಠಕ್ಕೆ ನೀನು ನೆನೆಯಮ್ಮ. ಪಂಚಾಚಾರ್ಯರ ಪ್ರೀತಿಯ ಮಗಳ ಜಗದ್ಗುರುಗಳ ಪ್ರೀತಿಯ ಮಗಳ ಬಾಳಬೇಕಮ್ಮ. ಹತ್ತಿ ಕಡೆಗೆ ಬತ್ತಿ ಕಡೆಗೆ ಬಾಬನೋರ್ ಬಸವನೋರ್ ಕೈ ಕೈ ಧೂಳುಗೆ ಪಂಚಂ ಪಗಡಂ ಎದಿ ಮ್ಯಾಲ ಮಿಂತು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ, ಹುಡುಗರಾಟವಮ್ಮ. ಕೇದಾರ ಗುರುತು ನೀಲಿ ಚಿಹ್ನೆ ಇರುವುದು ನೋಡಮ್ಮ, ನಿಮ್ಮ ಕೊರಳಲ್ಲಿರು ಮಾಂಗಲ್ಯವಿರುವುದು ಕೇದಾರ ಗುರುತಮ್ಮ. ಹಲೋ, ನಿಮ್ಮ ಕೊರಳಲ್ಲಿರು ಮಾಂಗಲ್ಯವಿರುವುದು ಕೇದಾರ ಗುರುತಮ್ಮ. ಕೇದಾರ ಗುರುತು ನೀಲಿ ಚಿಹ್ನೆ ಇರುವುದು ನೋಡಮ್ಮ, ನಿಮ್ಮ ಕೊರಳಲ್ಲಿರು ಮಾಂಗಲ್ಯವಿರುವುದು ಕೇದಾರ ಗುರುತಮ್ಮ. ಅದನ್ನು ಕಳೆದರೆ ಜಗದಲ್ಲಿ ನಿನಗೆ ಮಾನ ಇಲ್ಲಮ್ಮ,
ಹಲೋ ಹಲೋ ಅದನ್ನು ಕಳೆದರೆ ಜಗದಲ್ಲಿ ನಿನಗೆ ಮಾನ ಇಲ್ಲಮ್ಮ. ಮುತ್ತೈದಿ ತನಕ್ಕೆ ಕಪ್ಪು ತುತ್ತಿ, ಮುತ್ತೈದಿ ತನಕ್ಕೆ ಕಪ್ಪು ತುತ್ತಿ ಬಳಿಯ ಬ್ಯಾಡಮ್ಮ. ಹತ್ತಿ ಕಡೆಗೆ ಬತ್ತಿ ಕಡೆಗೆ ಪಾವನೋರ್ ಬಸವನೋರ್ ಕೈ ಕೈ ಧೂಳುಗೆ ಪಂಚಂ ಪಗಡೋ ಎದಿ ಮೇಲ ಮಿಂತು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ, ಹುಡುಗರಾಟವಮ್ಮ. ಶ್ರೀಮಠದ ಪೂಜ್ಯರು ಬರಬೇಕು, ಶ್ರೀಮಠದ ಪೂಜ್ಯರು ವೇದಿಕೆ ಮೇಲೆ ಆಗಮಿಸಬೇಕು. ಶ್ರೀಶೈಲ ಗುರುತು ಬಿಳಿಯ ಚಿಹ್ನೆ ಇರುವುದು ನೋಡಮ್ಮ. ನಿಮ್ಮ ಕಾಲಲ್ಲಿರು ಕಾಲುಂಗರಿರುವುದು ಶ್ರೀಶೈಲ ಗುರುತಮ್ಮ. ನಿಮ್ಮ ಕಾಲಲ್ಲಿರು ಕಾಲುಂಗರಿರುವುದು ಶ್ರೀಶೈಲ ಗುರುತಮ್ಮ. ಕಾಶಿ ಗುರುತು ನಿಮ್ಮ ಕೈಯಲ್ಲಿ ಕಂಕಣ ಹಳದಮ್ಮ, ಅದು ಕಾಶಿ ಗುರುತಮ್ಮ. ಪಂಚಾಚಾರ್ಯರ ಪೀಠಕ್ಕೆ ನೀನು, ಜಗದ್ಗುರುಗಳ ಪೀಠಕ್ಕೆ ನೀನು ನಮಿಸಬೇಕಮ್ಮ. ಹತ್ತಿ ಕಡೆಗೆ ಬತ್ತಿ ಕಡೆಗೆ ಪಾವನೋರ್ ಬಸವನೋರ್ ಕೈ ಕೈ ಧೂಳುಗೈ ಪಂಚಂ ಪಗಡಂ ಎದಿ ಮೇಲ ಮಿಂತು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ, ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ. ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶಾಂತಾನಂದ ಸ್ವರೂಪಾಯ ಶಿಷ್ಯಾನಂದ ಪ್ರದಾಯನೆ ಶ್ರೀ ಗುರು ಶಿವಬಸವರಾಜೇಂದ್ರ ಶಿವಯೋಗಿಯೇ ನಮಃ. ಶಿವಾಯ ಗುರವೇ ನಮಃ. ಹರಃ ಓಂ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರೇ ನಾರಾಯಣೇ ನಮೋಸ್ತುತೆ. ಯಸ್ಯೋ ನಾಮ ರೂಪಾಭ್ಯಂ ಯಾ ದೇವಿ ಸರ್ವಮಂಗಳಂ ತ್ರಯೋ ಸಂಸ್ಮರಣಾರ್ಥಂ ಸಾಂ ಸರ್ವತೋ ಜಯಮಂಗಲಂ. ಕುಷ್ಮಾಕ್ಷತಂ ಗೃಹೀತ್ವಾ ಆಚಮ್ಯ ಪ್ರಾಣಾನಾಯಮ್ಯ ಅಧ ಸಂಕಲ್ಪ್ಯಃ. ಹರಃ ಓಂ. ಶಿವ ಶಿವ ಶಂಭೋ ರಾಯಜ್ಞಾಯ ಪ್ರವರ್ತಮಾನಸ್ಯ ವೀರಮಾಹೇಶ್ವರಾದ್ಯ ಬ್ರಹ್ಮಣಃ ದ್ವಿತೀಯ ಪ್ರಾರದೆ ಶ್ರೀ ಶ್ವೇತವರಹ ಕಲ್ಪೆ ವೈವಸ್ವತಮನವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೋದ್ವೀಪೆ ಭಾರತವರ್ಷೆ ಭರತಖಂಡೇ ಮೇರೋರ್ ದಕ್ಷಿಣ ದಿಗ್ಭಾಗೆ ಶ್ರೀಶೈಲಸ್ಯ ಪಶ್ಚಿಮ ಪ್ರದೇಶೆ ಕರ್ನಾಟಕದೇಶೆ ಬಿಜಾಪುರ ಜಿಲ್ಲಾಂತರ್ಗತಃ ಇಂಡಿ ಉಪಮಂಡಲೆ ಖೇಡಗಿ ಪುಣ್ಯಕ್ಷೇತ್ರೆ ಭೀಮಾ ನದಿಯ ತೀರೆ ಅಸ್ಮಾಕಂ ಗುಡ್ಡದ ಗುರುಬಸವರಾಜೇಂದ್ರ ಶಿವಯೋಗಿ ಮಹಾಸ್ವಾಮಿನಾಂ ಚರಣ ಪವಿತ್ರೆ ಷೋಡಶ ಗ್ರಾಮೆ ವ್ಯವಹಾರಿಕ ಚಂದ್ರಮಾನೇನ ಶಾಲೆ ವಹನಸಿಕೆ 1947 ವಿಶ್ವಾವಸುನಾಮ ಸಂವತ್ಸರೇಣ ಪ್ರಭಭಾದಿ ಸೃಷ್ಟಿ ಸಂವತ್ಸರಾಣ ಸ್ಥಲೆ ಉತ್ತರಾಯಣೆ ಶೀಶರ ಋತು ಪೌಷಮಾಸೆ ಶುಕ್ಲಪಕ್ಷೆ ದ್ವಾದಶಿ ಶುಭತಿಥೋ ವಾಸರಸ್ತು ಬುಧವಾಸರೆ ಕೃತಿಕಾ ನಕ್ಷತ್ರೆ ಸಂಧ್ಯಾಯೋಗೆ ಭಾವಶುಭಕರ್ಣೆ ವೃಷಭರಾಸ್ಥಿತಶ್ಚಂದ್ರೆ ಧನುರಾಸ್ಥಿತಸೂರ್ಯೆ ಮಿಥುನರಾಸ್ಥಿತದೇವಗುರು ಬೃಹಸ್ಪತಿ ಏವಂ ಗುಣಪುಣ್ಯ ವಿಶೇಷೇಣ ಶುಭಗೋತ್ರೋದ್ಭವಸ್ಯ ಮಮೋಪಾದೃತಕ್ಷಿದ್ವಾರ ಪಾರ್ವತಿ ಪರಮೇಶ್ವರಾದೇ ಪ್ರೀತ್ಯರ್ಥಂ ಗುಡ್ಡದ ಗುರು ಬಸವರಾಜೇಂದ್ರ ಮಹಾಶಿವಯೋಗಿ ಪುಣ್ಯರಾಧನಾ ರಾಚಾರೂಢ ಮಹಾಸ್ವಾಮಿ ಪುಣ್ಯಾರಾಧನಾ ಅಸ್ಮಾಕಂ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪ ಶಿವಬಸವರಾಜೇಂದ್ರ ಮಹಾಸ್ವಾಮಿ ನಾಮಂ ಷಷ್ಠಿ ಪೂರ್ತಿ ಸಮಾರಂಭೇನ ವಿವಾಹ ಕರ್ಮಣಂ ಕರ್ಮಸಿದ್ಧರ್ಥಂಚ ಅಸ್ಮಾಕಂ ಸಾಮೂಹಿಕ ವಿವಾಹ ಕರ್ಮಂ ಜಗದ್ಗುರು ಪಂಚಾಚಾರ್ಯ ಕಲಶ ಪೂಜನ ಪೂರ್ವಕೇನ ಮಹಾಸಂಕಲ್ಪಂ ಕರಿಷ್ಯೆ ಯಜಮಾನ ನಾಮದೇಹಸ್ಯ. ಯಜಮಾನ್ರಿ ಎಲ್ಲರೂ ತಮ್ಮ ತಮ್ಮ ಹೆಸರು ಹೇಳ್ಬೇಕ್ರಿ, ಕನ್ಯಾದಾನ ಕೊಡುವಂಥವ್ರು ಹೆಸರು ಹೇಳ್ರಪ್ಪ ನೀವು ಹೇಳ್ರಿ. ಅಸ್ಮಾಕಂ ಮಮಃ ಆತಮನಃ ಸಕಲಃ ಶಾಸ್ತ್ರೋಕ್ತ ವೇದೋಕ್ತ ಪುರಾಣೋಕ್ತ ಆಗಮುಕ್ತ ಆತಮುಕ್ತ ಫಲಃ ಪ್ರಾಪ್ತ್ಯರ್ಥಂ ಅಸ್ಮಾಕಂ ಮಮಃ ಗುರುವರ್ಯ ಶ್ರೀಮನ್ನಿರಂಜನ ಪ್ರಣವಸ್ವರೂಪ ಶಿವಬಸವರಾಜೇಂದ್ರ ಮಹಾಸ್ವಾಮಿನಾಂ ಅಸ್ಮಾಕಂ ಷಷ್ಠಿಸ್ಫೂರ್ತಿ ಸಮಾರಂಭೇನ ದಿನಂ ಅಸ್ಮಾಕಂ ವಿವಾಹ ಕರ್ಮಸಿದ್ಧರ್ಥಂಚ
ಮಂಗಲ್ಯದಾನ ಕನ್ಯಾದಾನ ಪೂಜನ ಪೂರ್ವಕಂ ಸಂಕಲ್ಪ ಮಹಾಪೂಜಾಯಾಂ ಕರಿಷ್ಯೆ. ಸಂಕಲ್ಪಮಸ್ತು ಸನ್ಮಂಗಲಾನೇ ಭವಂತು ಸಮಸ್ತ ಲಬ್ಬಾ ಪರಿವಾರಂ ಸಕುಟುಂಬ ಸಪರಿವಾರಸ್ಯ ಸುಖಕ್ಷೇಮ ಧೈರ್ಯಸ್ಥೈರ್ಯಂ ವಿಜಯಂ ಅಭಯಂ ಆವಿರಾರೋಗ್ಯೈಶ್ವರ್ಯಂ ಧನಕನಕಾದಿ ಪ್ರಾಪ್ತ್ಯರ್ಥಂಚ ಸಂಕಲ್ಪ ಪೂಜಾಯಾಮ ಕರಿಷ್ಯೆ. ಸಂಕಲ್ಪಮಸ್ತು ಸನ್ಮಂಗಲಾನೇ ಭವಂತು. ಓಂ ಗಣಾನಾನ್ವಾ ಗಣಪತಿಗಂ ದವಾಮಹೇ ಕವಿಂ ಕವೀನಾಮುಪವಸ್ತ್ರವಸ್ತ್ರಮಂ ಜ್ಯೇಷ್ಠರಾಜೋ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನಾನ್ ಶೃಣ್ವನ್ನೋತಭೇಸೇದ ಸಾಧನಂ. ಓಂ ಭೋ ಮಹಾಗಣಪತಿಮಾವಾಹಯಾಮಿ. ಓಂ ಭೋರ್ಭುವಸ್ವಾಹ ಮಹಾಗಣಪತಿಮಾವಾಹಯಾಮಿ. ಸಶಕ್ತೆ ಸಾಂಗಂ ಸವಿದಂ ಸಭಾನಂ ಸಪರಿವಾರಃ ಶ್ರೀಮಹಾಗಣಾಧೀಶ್ವರಾಯ ನಮಃ. ಅತ್ರಾಗಚ್ಚಮಾವಾಹಯಾಮಿ. ಆವಾಹಿತೋ ಭವ ಸ್ಥಾಪಯಾಮಿ. ಸ್ಥಾಪಿತೋ ಭವ ಸನ್ನಿತೋ ಭವ ಸಮ್ಮುಖೋ ಭವ ಕುಂಠಿತೋ ಭವ ವರದೋ ಭವ. ಇತಿ ಷಣ್ಮುದ್ರಾ ಪ್ರದರ್ಶ್ಯ ಮಹಾಗಣಪತಿ ದೇವತಾಭ್ಯಾಂ ಪ್ರತಿಷ್ಠಾಪನಂಜಂ ಕರಿಷ್ಯೆ. ಅತ ಕಲಶ ಪೂಜಾಂ. ಕಲಶಸ್ಯ ಮುಖೇ ರುದ್ರಾಖಂಡೇ ವಿಷ್ಣು ಸಮಸ್ತ್ರಿತ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣ ಸ್ಮೃತಃ ಕುಕ್ಷೇತು ಸಾಗರಾಂ ಸರ್ವೇ ಸಪ್ತದೀಪಾ ವಸುಂಧರ ಋಗ್ವೇದಂ ಮತ ಯಜುರ್ವೇದೋ ಸಾಮವೇದೋ ಅಥರ್ವಣ ಅಂಗೇತ ಸಹಿತ ಸರ್ವೇ ಕಲಶಂತೋ ಸಮಸ್ತ್ರಿತ ಗಾಯತ್ರೇ ಚೈವ ಸಾವಿತ್ರೇ ಶಾಂತೆ ಪುಷ್ಟೇ ಕರಿತತಾಂ ಆಯಂತೋ ಮಮ ಶಾಂತರತಂ ಧೃತಕ್ಷಯಕಾರಕಾಂ ಗಂಗೇಶ್ಚ ಯಮನೆ ಚೈವಂ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನಂ ಸನ್ನದಿಂ ಕುರು. ಓಂ ಭೋ ಗಂಗಾವಾಹಯಾಮಿ. ಓಂ ಭವಃ ಗಂಗಾವಾಹಯಾಮಿ. ಇತಿ ಗಂಗಾ ಗಣಪತಿ ಸಮೇತಂ ಪ್ರತಿಷ್ಠಾಪನಂಜಂ ಕರಿಷ್ಯೆ. ಅತ ಪಂಚಕಲಶ ಪೂಜಾಂ. ಏತಮ ಮದುಮಕ್ಕಳಿಗೆ ಕಂಕಣ ಕಟ್ರೆ. ಅತ ಪಂಚಕಲಶ ಪೂಜಾಂ ಪಂಚಾನನ ಮುಖೋದ್ಭೂತಾಂ ಪಂಚಾಕ್ಷರ ಮನೋಪಮಾಂ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯಾಂ ಜಗದ್ಗುರು. ಓಂ ನಮೋ ವೀರಗೋತ್ರಾದಿನಾಥಾಯ ವಿದ್ಮಹೇ ಸೋಮೇಶ್ವರಲಿಂಗ ಸಂಭೂತಾಯ ಧೀಮಹಿ ತನ್ನೋ ರೇವಣ ಸಿದ್ಧ ಪ್ರಚೋದಯಾತ್. ಓಂ ನಂದಿ ಗೋತ್ರಾದಿನಾಥಾಯ ವಿದ್ಮಹೇ ಸಿದ್ದೇಶ್ವರಲಿಂಗ ಸಂಭೂತಾಯ ಧೀಮಹಿ ತನ್ನೋ ಮರುಳಾರಾಧ್ಯಂ ಪ್ರಚೋದಯಾತ್. ಭೃಂಗಿ ಗೋತ್ರಾದಿನಾಥಾಯ ವಿದ್ಮಹೇ ಭೃಂಗಿ ಗೋತ್ರಾದಿನಾಥಾಯ ವಿದ್ಮಹೇ ಸೋಮೇಶ್ವರಲಿಂಗ ಸಂಭೂತಾಯ ಧೀಮಹಿ ತನ್ನೋ ಏಕೋ ರಾಮರಾಧ್ಯ ಪ್ರಚೋದಯಾತ್. ಓಂ ವೃಷಭ ಗೋತ್ರಾದಿನಾಥಾಯ ವಿದ್ಮಹೇ ಮಲ್ಲಿಕಾರ್ಜುನ ಲಿಂಗೋದ್ಭವಾಯ ಧೀಮಹಿ ತನ್ನೋ ಪಂಡಿತಾರಾಧ್ಯ ಪ್ರಚೋದಯಾತ್. ಸ್ಕಂದ ಗೋತ್ರಾದಿನಾಥಾಯ ವಿದ್ಮಹೇ ವಿಶ್ವನಾಥ ಲಿಂಗಭೂತಾಯ ಧೀಮಹಿ ತನ್ನೋ ವಿಶ್ವಾರಾಧ್ಯ ಪ್ರಚೋದಯಾತ್. ಸದ್ಧೋ ಜಾತಂ ಪ್ರಬದ್ಧಯಾಮೇ ಸದ್ಧೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾದಿ ಭವೇ ಭೂಷ್ಮಾನ ಭವದ್ಭವಾಯ ನಮಃ. ಶ್ರೀ ಜಗದ್ಗುರು ಪಂಚಾಚಾರ್ಯ ದೇವತಾಭ್ಯೋ ನಮಃ. ಮೂಲ ಪಂಚಾಚಾರ್ಯ ಮಹಾಪ್ರತಿಷ್ಠಾಪನಂ ಪೂಜಾಯಾಮಂ ಕರಿಷ್ಯೆ. ಓಂ ಶಾಂತಿ ಶಾಂತಿ ಶಾಂತಿ. ಅತ ಮಾಂಗಲ್ಯ ಪೂಜನಂ. ಮಾಂಗಲ್ಯ ಪೂಜಾ ಮಾಡಿಸ್ರಿ. ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರೇ ನಾರಾಯಣೇ ನಮೋಸ್ತುತೆ. ಶರಣಾಗತಂ ದೇನಾರ್ಥ ಪರಿತ್ರಾಣಾಂ ಪರಾಯಣೆ ಸರ್ವಶಾಸ್ತ್ರೇ ಹರೇ ದೇವೇ ನಾರಾಯಣೇ ನಮೋಸ್ತುತೆ. ಸರ್ವಸ್ವರೂಪಿಂ ಸರ್ವೇಶಂ ಸರ್ವಶಕ್ತೇ ಸಮನ್ವಿತೆ ಭಯೋಭಿಸ್ತ್ರಾಮಿನೋ ದೈವೇ ದುರ್ಗೆ ದೇವಿ ನಮೋಸ್ತುತೆ. ಮಂಗಲ್ಯ ಮಹಾಪೂಜನಂಜಂ ಕರಿಷ್ಯೆ. ಓಂ ನಮೋ ಮಂಗಲ್ಯಂ ಧಾರಣ ಮುಹೂರ್ತಸ್ಯ ಮಂಗಲ್ಯ ದ್ರವ್ಯಾಣಿ ಪೂಜನಂಚಂ ಕರಿಷ್ಯೆ. ಓಂ ನಮಸ್ತೆ ಶಾರದಾ ದೇವೆ ಕಾಶ್ಮೀರ ಪುರವಾಸಿನಿ ತಮೇ ಪ್ರಾರ್ಥಗೆ ನಿತ್ಯಂ ದಾನಂ ದಾನಂಜ ದೇಹಿ ಮೇ. ಯಾರತ್ನಾಕಾರ ಮಂತನ ಪ್ರಕಟಿತ ವಿಷ್ಣು ಸ್ವಯಂ ರೋಹಿಣಿ ಸಾಮಾ ಪಾತು ಮನುರಮ ಭಗವತೆ ಲಕ್ಷ್ಮೀ ಚ ಪದ್ಮಾವತೆ. ಲಕ್ಷ್ಮೀ ಲಜ್ಜೆ ಶ್ರದ್ಧೆ ಪುಷ್ಟೆ ಸವಿತೆ ದ್ರವೆ ಮಹಾರಾತ್ರೆ ಮಹಾಮಾಯೆ ನಾರಾಯಣೇ ನಮೋಸ್ತುತೆ. ಓಂ ಭುಃ ಓಂ ಭುವಃ ಓಂ ಗುಂ ಸ್ವಾ. ಶ್ರೀ ಭಗವತೆ ಮಹಾಶಿವಶಕ್ತಿ ಸ್ವರೂಪೇಣಿ ಮಂಗಲ್ಯ ದೇವತಾ ಮಹಾಪೂಜನ ಪೂರ್ವಕೇನ ಮಂಗಲಂ ನಿರಾಜಯಾಮಿ. ಕರ್ಪೂರ ನಿಮಿತಂ ದೀಪಂ ಶ್ರವಣಪಾತ್ರೆ ನಿವೇಚಿತಂ ನಿರಾಜಿ ತನ್ಮಯ್ಯ ಭಕ್ತ್ಯ ಗ್ರಹಾಣ ಪರಮೇಶ್ವರ ಕರ್ಪೂರ ದೀಪ ಮಂಗಲಂ ನಿರಾಜಯಾಮಿ. ವಾಗರತಾ ವಿವ ಸಂತೃಪ್ತ್ಯೋ ವಾಗರತಾ ಪ್ರತಿಪತ್ತೆ ಜಗತ್ಯಾರ್ಪಿತಾರ ವಂದೇ ಪಾರ್ವತಿ ಪರಮೇಶ್ವರೋ. ಜಯ ಮಂಗಲಂ ಜಯ ನಮಃ ಪಾರ್ವತಿಪತೆ. ಶಿವ ಹರ 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 ಮಹಾದೇವ ಹರ. ಶ್ರೀ ಗುರು ವಿಶ್ವಗುರು ಬಸವೇಶ್ವರ ಮಹಾರಾಜ ಕಿ. ಗುಡ್ಡದ ಗುರು ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ ಕಿ. ಶ್ರೀ ಗುರು ಶಿವ ಬಸವರಾಜೇಂದ್ರ ಮಹಾರಾಜ ಕಿ. ಹರ ನಮ ಪಾರ್ವತೇ ಶಿವ ಹರ ಹರ ಮಹಾದೇವ ಹರ. ಇಬ್ಬರು ಮಂದಿ ಪುರೋಹಿತರು ಸ್ವಾಮಿಗಳ ಕಡೆಯಿಂದ ಮಂಗಲ್ಯಕ್ಕೆ ಆಶೀರ್ವಾದ ಮಾಡಿಸ್ರಿ. ಇಬ್ಬರು ಮಂದಿ ಪುರೋಹಿತರು ಎಲ್ಲಾದ್ರೂ ಯಜಮಾನ್ರ ಕೈ ಕೊಡ್ರಿ. ಯಜಮಾನ್ರ ತಗೊಳ್ರಿ, ತಟ್ಟಿ ತಗೊಳ್ರಿ. ಅಲ್ಲಿ ಹಿಂದೆ ಎಲ್ಲ ಅಪ್ಪಗಳ ಕಡೆ ಆಶೀರ್ವಾದ ಮಾಡಿಸ್ರಿ. ಅಲ್ಲಿ ಹಿಂದೆ ಬರ್ರಿ.
ಓ ಎಲ್ಲ ಅಪ್ಪಗಳ ಕೈಗೆ ಅಕ್ಷತಾ ಕೊಡ್ರಿ, ಮಂಗಲಕ್ಕೆ ಅಕ್ಷತಾ ಹಾಕ್ತಾರ. ಅಕ್ಷತಾ ಕೊಡು, ಅಕ್ಷತಾ ಬಟ್ಟಲು ತಗೊಂಡೋಗು. ಓಂ ಸಹಸ್ರ ಶಿರೀಷ ಪುರುಷ ಸಹಸ್ರಾಕ್ಷಂ ಸಹಸ್ರಪಾದಂ ಸಹ ಭೂಮಿಂ ವಿಶ್ವತೋ ಋತ್ವಾ ಅತ್ಯದ್ದಿಷ್ಟ ದಶಾಂಗುಲಂ ಪುರುಷಂ ವೇದಕಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಶೇಷಾನ ಯದನ್ನೇನಾತಿರೋಹತೆ ಏತಾವಾನಶ್ಚ ಮಹಿಮಃ ಅತೋ ಜಾಯಾಗುಂ ಚ ಪುರುಷಃ ಪಾದಶ್ಚಯಂ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವೇ ತ್ರಿಪಾದ್ಧೋರ್ಧಬುಧಯತ್ ಪುರುಷಃ ಪಾದಶ್ಚಯಂ ಭವತ್ ಪುನಃ ತಥೋ ವಿಶ್ವಂ ನಕ್ರಾಮತಂ ಶಾಸನ ನಶನೆ ಅಭಿಂ ತಸ್ಮಾದ್ವೀರ ಡಜಾಯತಂ ವಿರಾಜೋ ಅಧಿಪುರುಷಃ ಸಜಾತೋ ಅತ್ತರಿಶ್ಶತಂ ಪಶ್ಚಾತ್ ಭೂಮಿ ಮತು ಪುರಃ ಯತ್ಪುರುಷೇಣ ಹವೇಶಾಂ ದೇವಾ ಯಜ್ಞವತನ್ವತಃ. ಮಂಗಲ ಧಾರಣ ಮಾಡ್ಸನ್ರಿ, ಮಂಗಲ ಧಾರಣ ಮಾಡ್ಸನ್. ಮಂಗಳದಾಗ ಮಾಡಿಸ್ರಿ, ಇಲ್ಲ ನಾವು ಹೊಸ ಮಾಡೋದು ಮಂಗಳದಾನ. ಆಮೇಲೆ ಅಕ್ಷತೆ ಹಾಕಂಗಿಲ್ಲ, ಬರೀ ದಯವಿಟ್ಟು ಅಕ್ಷತೆಯನ್ನ ಯಾರಿಗೆ ಕೊಡಬಾರ್ದು. ಅಕ್ಷತೆ ಯಾರಿಗೆ ಕೊಡಬೇಡ್ರಿ. ಅಕ್ಷತೆ ಇನ್ನೂ ಲೇಟ್ ಐತೆ. ಎಲ್ಲ ಪೂಜ್ಯರ ಆಶೀರ್ವಾದಗಳ ಆದ ಮೇಲೆ ಅಕ್ಷತೆ ಕಾರ್ಯಕ್ರಮ ಆಗ್ತದೆ. ಯಾಕಂದ್ರೆ ಮೊದಲೇ ಮುಟ್ಟಿಗೆಯಾಗಿ ಹಿಡ್ಕೊಂಡು ಕೂತ್ರೆ ಅಂದ್ರೆ ಅವು ಎದ್ದಿ ಅಕ್ಕಿ ಎಲ್ಲ ಖುದ್ದು ಅನ್ನ ಆಗಬಾರ್ದು. ಕಟ್ನೀರು ಬಿಟ್ಟು ಅದಕ್ಕೆ ಅಕ್ಕಿ ಹಿಡ್ಕೊಂಡು ಕೊಡಕ್ಕೆ ಹೋಗ್ಬೇಡ್ರಿ. ನಮ್ಮೆಲ್ಲ ಕಾರ್ಯಕರ್ತರು ದಯವಿಟ್ಟು ಅಕ್ಷತೆ ಕೊಡಬೇಡ್ರಿ. ಇನ್ನು ಎಲ್ಲ ಪೂಜ್ಯರ ಆಶೀರ್ವಚನ ಆಗ್ತದೆ. ಇನ್ನ ಪೂಜೆ ನಡೆದೈತೆ. ತಮ್ಮ ಮಂಗಲ್ಯ ಕೊಡ್ರಿ. ಮೊದಲು ಮಂಗಲ್ಯ ಕೊಡ. ಮಂಗಲ್ಯ ಕೊಡೋದು ಗಂಟೆ ತಮ್ಮ ಮಂಗಲ್ಯ ಕೊಡ್ರಿ, ಕೊಡ್ರಿ. ಹಾಂ, ನೀವು ತಾಡು ತೊಗೊಂಬರ್ರಿ ಸೌಕರ್. ಕೊಡ್ರಿ, ಕೊಡ್ರಿ, ಕೊಡ್ರಿ. ಬರ್ರಿ, ಈ ಕಡೆ ಇಬ್ರು ಕೊಡ್ರಿ, ಆ ಕಡೆ ಇಬ್ರು ಪುರೋಹಿತರು ಮಂಗಲ್ಯ ಕೊಡಕ್ಕೆ ಹಚ್ಚಿ ಕೊಡ್ರಿ. ನೀವು ಹಿಂದ್ಗಡೆ ನಿಂತು ಗಂಟೆ ಹಾಕ್ಸಲ್ ಕಚ್ರ. ಹಾಂ, ಮದುಮಕ್ಕಳು ಕೈಯೊಳಗೆ ಮಂಗಲ್ಯ ತಗೊಳ್ರಿ. ಮದುಮಗ ಕೈಯೊಳಗೆ ಮಂಗಲ್ಯ ಹಿಡ್ರಿ. ಆಯ್ತು. ಇವತ್ತಿನ ದಿವಸ ಈ ಶುಭ ಸಂದರ್ಭದಲ್ಲಿ ಇವತ್ತಿನ ವಿವಾಹ ಕಾರ್ಯಕ್ರಮದೊಳಗೆ ಈ ಮೊದಲನೇ ದಂಪತಿಗಳಾಗಿರುವಂಥವ್ರು, ಯಪ್ಪ ನಿನ್ನ ಹೆಸರೇನು? ಪೂರ್ತಿ ಹೆಸರು ಹೇಳಿ ನಿಂದು. ಪೂರ್ತಿ ಶ್ರೀ ರಾಜಕುಮಾರ ಲಕ್ಷ್ಮಣ ಕಡ್ಲೇವಾಡ ಮುಕ್ಕಂ. ನಿಂದು ಊರು ಅವರ ಕಡ್ಲೇವಾಡದವರು. ನಿನ್ನ ಹೆಸರು ಹೇಳಮ್ಮ? ವಿಜಯಲಕ್ಷ್ಮಿ ಸಿದ್ದಪ್ಪ ವಾಗ್ಮೌರೆ ಮುಕ್ಕಮ್ಮ ವಾಗ್ದರಿ. ಈ ನವ ದಂಪತಿಗಳು ಇವತ್ತಿನ ದಿವಸ ಗೃಹಸ್ಥಾಶ್ರಮ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಎರಡನೇ ದಂಪತಿಗಳಾಗಿರುವಂಥವ್ರು ತಮ್ಮ ಹೆಸರು ಹೇಳ್ರಪ್ಪ? ಮಲ್ಲಿಕಾರ್ಜುನ ನೆನೆಪ್ಪ ಅವಟೆ ಮುಕ್ಕಾಮ ಖೇಡಿಗೆ ಗ್ರಾಮದವರು. ವಧುಗಳಾಗಿರುವಂಥ ಆರತಿ ಶಿವಯೋಗಿ ನಾಟಿಕರ. ಯಾವೂರಮ್ಮ ನಿಂದು? ಕರಜಗಿ ಗ್ರಾಮದವರು. ಇವತ್ತಿನ ದಿವಸ ಪೂಜ್ಯರ ಒಂದು ಸಾನ್ನಿಧಾನದೊಳಗೆ ಇವತ್ತು ಎರಡನೇ ದಂಪತಿಗಳವರು ಕೂಡ ಗೃಹಸ್ಥಾಶ್ರಮ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಮೂರನೇ ದಂಪತಿಗಳು ಹೆಸರು ಹೇಳ್ರಪ್ಪ ತಮ್ಮ? ಪೂರ್ಣ ಹೇಳ್ಬೇಕು ನಿಮ್ಮದು? ಬನಸಿದ್ದ ಶಿವರಾಮ ಭುಯೆ. ಯಾವ್ರಪ್ಪ? ಬರೂರದವರು. ಚಿರಂಜೀವಿ ಸೌಭಾಗ್ಯ ಕಾಂಚನ ಅಂತ ಹೆಸರು ಹೇಳಮ್ಮ? ಭಾಗ್ಯಶ್ರೀ. ತಂದೆ ಹೆಸರ? ಸಿದ್ದರಾಮ ಅಂಬೂರ್. ಯಾವ್ರವ? ಕ್ಯಾಡಿಗೆ ಅವರೇ. ಅವರು ಮೂರನೇ ದಂಪತಿಗಳು ಇವತ್ತಿನ ದಿವಸ ಪೂಜ್ಯರ ಒಂದು ಷಷ್ಠಿ ಸ್ಫೂರ್ತಿ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿದ್ದಾರೆ. ಹೇಳ್ರಪ್ಪ ನಿಮ್ಮ ಹೆಸರ? ಆಕಾಶ ಶಿವಾನಂದ ನಾವಿ ಖೇಡಿಗೆ ಗ್ರಾಮದವರು. ಅಮ್ಮ ನಿನ್ನ ಹೆಸರ? ಸುಜ್ಞಾನಿ ಮಹಾದೇವ ನಾವಿ. ಯಾವ್ರದ್ದು? ಲಾಳಸಂಗಿಯವರು. ಇವತ್ತಿನ 4 ಮಂದಿ 4 ವೇದದ ತರವಾಗಿ ಇವತ್ತಿನ ದಿವಸ ದಂಪತಿಗಳು ಇವತ್ತಿನ ದಿವಸ ವಿವಾಹ ಕಾರ್ಯವನ್ನು ಅವರು ಗೃಹಸ್ಥಾಶ್ರಮವನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಆ ಮಕ್ಕಳಿಗೆ ಎಲ್ಲಹರ ಗುರುಚರ ಮೂರ್ತಿಗಳ ಆಶೀರ್ವಾದ ಇರ್ತದೆ ಅಂತ ತಿಳ್ಕೊಂಡು 4 ಮಂದಿ ತಮ್ಮ ಮಕ್ಕಳು ಮದುವೆ ಆಗವರು ನಾ ಹೇಳ್ದಂಗೆ ಅನ್ಬೇಕು. ಬರೇ ಗಂಡು ಮಕ್ಕಳ ಹೆಣ್ಮಕ್ಳು ಅನ್ನಂಗಿಲ್ಲ, ಹೇಳಬೇಕು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ
ಹೇತುನಾಂ ಕಂಠೆ ಬದ್ನಾಮಿ ಶುಭಗೆ ತಂ ಜೀವಂ ಶರದಂ ಶತಂ. ನಾನು ಇವತ್ತಿನ ದಿವಸ ಪರಮ ಪೂಜ್ಯರ ಶುಭ ಷಷ್ಠಿ ಸ್ಫೂರ್ತಿ ಕಾರ್ಯಕ್ರಮದ ಅಂಗವಾಗಿ ನಾನು ಇವತ್ತಿನ ದಿವಸ ನಾನು ಇವಳನ್ನು, ನಿಮ್ಮ ಮನೆಯವ್ರ ಹೆಸರು ತಗೋರಪ್ಪ, ನೀನು ಹೆಸರು ಹೇಳಪ್ಪ, ಹೇಳ ಹೆಸರು, ಎಷ್ಟು ಅಂಜಾಗತ್ತಿ ಅಲ್ಲ ಹೆಸರು ಹೇಳ, ಇನ್ನು ಮುಂದೆ ಅಂಜದೈತೆ ತಗೋ, ನೀನು ಹೇಳು. ಹಾಂ 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 ಅವಳನ್ನು ಧರ್ಮಪತ್ನಿ ಎಂದು ಸ್ವೀಕಾರ ಮಾಡುತ್ತೇನೆ. ಹಾಂ, ಸಾವಕಾಶ ಅದ ಕೈ ಅವ್ರ ಕಡೆ ಹಾಕಿ 3 ಗಂಟೆ ಹಾಕಬೇಕು. 3 ಗಂಟೆ ಹಾಕೋ ಕಾಲಕ್ಕೆ ನಿಮ್ಮ ಮನೆ ದೇವ್ರ ಹೆಸರು ತಗೋಬೇಕು. ಒಂದು ಇಲ್ಲಪ್ಪ ಅಂತಂದ್ರೆ ಓಂ ನಮ ಶಿವಾಯ ಅಂತ ತಿಳ್ಕೊಂಡು 3 ಗಂಟೆ ಹಾಕಿಸ್ಬೇಕು. ಹಾಂ, ಯಾರೂ ಅಕ್ಷತೆ ಹಾಕಬಾರ್ದು. ಅಕ್ಷತೆ ಮಂಗಲ ಧಾರಣ ಆದಮೇಲೆ ಪೂಜ್ಯರ ಆಶೀರ್ವಚನ, ಅದಾದಮೇಲೆ ಅಕ್ಷತೆ. ಯಾರು ಕೂಡ ಅಕ್ಷತೆಯನ್ನು ಹಾಕಬಾರ್ದು. ಓಂ ಮಂಗಲ ಧಾರಣ ಮುಹೂರ್ತೋ ಶುಭ ಮುಹೂರ್ತಮಸ್ತು. ಓಂ ಮಂಗಲ್ಯಂ ತಂತು ನಾನೇನಂ ಮಮ ಜೀವನಂ ಹೇತುನಾಂ ಕಂಠೆ ಬದ್ನಾಮಿ ಶುಭಘೇ ತಂ ಜೀವಂ ಶರದಂ ಶತಂ. ಮಂಗಲಧಾರಣ ಮುಹೂರ್ತೋ ಶುಭ ಮುಹೂರ್ತಮಸ್ತು. ಏ ತಮ್ಮ, ಏ ಗಡಬಡ ಮಾಡೋದ್ರಾಗ ನಿನ್ನ ಮಗಲನ್ ದೋಸ್ತು ಗಂಟೆ ಹಾಕಿಯೋ? ಹಾಂ, ಅವ ಬಗ್ಗೆ ನಿತ್ತನಗೆ ದೋಸ್ತ ಅವನು ಕೊಳ್ಳಾಗ ಹಾಕಿ. ಇನ್ನು ಮೇಲೆ ಪರಮ ಪೂಜ್ಯರು ಧರ್ಮಸಭೆಯನ್ನು ಆರಂಭಗೊಳಿಸಬೇಕಂತ ತಿಳ್ಕೊಳ್ಕೊಂಡು ಶಿವಪೂಜ್ಯ ಪೂಜ್ಯರ ಪಾದದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಲೋ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆ ಮೇಲೆ ಸೋಮ ನಿಷ್ಪತ್ತಿ ಎಂಬ ಹಣ್ಣಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಮುಕುರಿಸಿ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಮುಕುರಿಸಿ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಮುಕುರಿಸಿ, ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಮುಕುರಿಸಿ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಮುಕುರಿಸಿ. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಗಿತ್ತು, ಓ ಲಿಂಗವೆಂಬ ಎಲೆಯ ಮೇಲೆ, ಲಿಂಗವೆಂಬ ಎಲೆಯ ಮೇಲೆ, ಎಲೆಯ ಮೇಲೆ ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು, ಆಚಾರವೆಂಬ ಕಾಯಾಯಿತು, ಆಚಾರವೆಂಬ ಕಾಯಾಯಿತು. ನಿಷ್ಪತ್ತಿ ಎಂಬ ಹಣ್ಣಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ,
ಹಾ ಕೂಡಲ ಸಂಗಮ ದೇವಾ ದೇವಾ ತನಗೆ ಬೇಕೆಂದು ಕೈ ಬಿಡದೆ ಎತ್ತಿಕೊಂಡ 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 ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಮುಕುರಿಸಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಮುಕುರಿಸಿ ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯಾಯಿತು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಮುಕುರಿಸಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಮುಕುರಿಸಿ ಬೀಜವ ಮುಕುರಿಸಿ ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಗಿತ್ತು ಓ ಲಿಂಗವೆಂಬ ಎಲೆಯ ಲಿಂಗವೆಂಬ ಎಲೆಯ ಮೇಲೆ ಲಿಂಗವೆಂಬ ಎಲೆಯ ವಿಚಾರವೆಂಬ ಹೂವಾಗಿತ್ತು ಲಿಂಗವೆಂಬ ಎಲೆಯ ವಿಚಾರವೆಂಬ ಹೂವಾಗಿತ್ತು ಆಚಾರವೆಂಬ ಕಾಯ ಇತ್ತು ಆಚಾರವೆಂಬ ಕಾಯ ಇತ್ತು ಆಚಾರವೆಂಬ ಕಾಯ ಇತ್ತು ನಿಷ್ಪತ್ತಿ ಎಂಬ ಹಣ್ಣಾಯಿತ್ತು ನಿಷ್ಪತ್ತಿ ಎಂಬ ಹಣ್ಣಾಯಿತ್ತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವಾ ಕೂಡಲ 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 ಸಂಗಮ ದೇವಾ ತನಗೆ ಬೇಕೆಂದು ಕೈ ಬಿಡದೆ ಎತ್ತಿಕೊಂಡ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಮುಕುರಿಸಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಮುಕುರಿಸಿ ಲಿಂಗವೆಂಬ ಎಲೆಯಾಗಿತ್ತು ಲಿಂಗವೆಂಬ ಎಲೆಯಾಗಿತ್ತು ಲಿಂಗವೆಂಬ ಎಲೆಯಾಗಿತ್ತು ಲಿಂಗವೆಂಬ ಎಲೆಯಾಗಿತ್ತು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಮುಕುರಿಸಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಮುಕ್ತಿ ಎಂಬ ಪೃಥ್ವಿಯ ಮೇಲೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಮುಕುರಿಸಿ ಮುಕುರಿಸಿ ಜಯ ಮಂಗಲಂ ಜಯ ನಮಃ ಪರಾಪದೇ ಶಿವ ಹರ ಹರ ಮಹಾದೇವ. ಜೋರಾಗಿ ಜಯಘೋಷ ಮಾಡ್ರಿ. ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ್ ಕಿ. ಅವ್ರಿಗೆ ಒಟ್ಟು ನಮ್ಮ ಕಡೆ ಸ್ವಾಮಿಗಳ ಕಡೆ ಲಕ್ಷ್ಯನೇ ಇಲ್ಲ. ಅವ್ರು ಒಟ್ಟು ಬರೀ ಮದುಮಕ್ಕಳು ನೋಡಬೇಕು, ಸೀರೆ ಅಂಥದ್ದು ಉಟ್ಟಾರ, ಬಂಗಾರ ಏನು ಹಾಕ್ಯಾರ ಏನ್ರಿ, ಬರೀ ಇದ್ರಾಗೆ ಇದ್ರಿ. ನೀವು ಸ್ವಲ್ಪ ನಮ್ಮದಿಟ್ಟಂದ ಕೇಳ್ರಿ. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮೂಲ್ಯಕ್ಕನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣ್ಯ ನಮಃ.
ಪ್ರಥಮದೊಳಗೆ ಎನ್ನ ಆರಾಧ್ಯ ದೈವ ಸ್ವರೂಪೆನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಪರಮ ತಪಸ್ವಿಗಳು ಲಿಂಗೈಕ್ಯ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಸಾಮೂಹಿಕ ವಿವಾಹದ ಈ ಮದುವೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಅಮೇನಿಗಡ ಸಂಸ್ಥಾನದ ಪ್ರಭು ಶಂಕರರಾಜೇಂದ್ರ ಮಹಾಸ್ವಾಮಿಗಳವರ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಪೂಜ್ಯರ ದಿವ್ಯ ಚರಣಕ್ಕೆ ಅನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳರ್ಪಿಸುತ್ತಾ ಈ ಶ್ರೀಮಠದ ಪರಮ ಪೂಜ್ಯರು ಆತ್ಮೀಯರು ತಪಸ್ವಿಗಳು ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೆ ಅನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳರ್ಪಿಸುತ್ತಾ ವೇದಿಕೆ ಮೇಲೆ ನೂತನವಾಗಿ ವಧುವರರಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ವಧುವರ ಬಳಗವೇ ಈ ಸಮಾರಂಭದೊಳಗೆ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಬಹುಶಃ ಇಟ್ಟು ಮಾತಾಡಕತ್ತೀರಿ ನಾಗು ಯಾಕೆ ಮಾತಾಡಕತ್ತೀರಿ ವೇದಿಕೆ ಮ್ಯಾಗ ಏನ್ರಿ ಇಟ್ಟು ಮಾತಾಡಕತ್ತೀರಿ ಅಂತಂದ್ರೆ ಇವ್ರು ಹೊಸಬ್ರದಾರ ತಿಳ್ಕೊಬೇಕು. ಯಾಕಂದ್ರೆ ಪ್ರತಿನಿತ್ಯ ನಡೀತಕ್ಕಂಥ ಬಸವ ಪುರಾಣ ಎಷ್ಟು ಅದ್ಭುತವಾಗಿ ಅಂದ್ರೆ ನಡೀತಿತ್ತಲ್ಲ, ಹಿಂಗೆ ಸೂಜಿ ಬಿದ್ರಿಂದ ಸಪ್ಪಳಾಕಿತ್ತು ಅಷ್ಟು ಚೆನ್ನಾಗಿ ಅಂದ್ರೆ ಕುತ್ಕೊಂಡು ಕೇಳ್ತಿದ್ರು. ಆದ್ರೆ ಇವತ್ತು ಹಂಗಲ್ಲ. ಬಹುಶಃ ನಮಗೊಂದು ಚಿಂತೆ ಆಗಿದ್ರೆ ಮದುಮಕ್ಕಳಿಗೆ ಒಂದು ಚಿಂತೆ ಆಗ್ಯದ. ಅವ್ರು ಯಾವಾಗ ಬಿಟ್ಟಾರೋ ಯಾವಾಗ ಹೋಗ್ಯಾರೋ ಒಬ್ರಿಗೊಬ್ರು ಮಾರಿ ನೋಡ್ಕೊಳಕತ್ತಾರ ಏನ್ರಿ. ಸುಮ್ಮನೆ ಇವರು ಭಾಷಣ ಮಾಡ್ಲಕತ್ತಾರಲ್ಲ, ನಮಗೀಗ ಆಯ್ತು ತಾಳಿ ಕಟ್ಟಿವಿ ಬಿಟ್ಟು ಬಿಟ್ರೆ ನಮ್ಮನ್ನು ನಾವು ಹೋಗ್ತೀವಿ ಅಂತಾರ ಅವರು. ಆದರೂ ಒಂದು ಮಾತು ವಿಚಾರವನ್ನು ಒಂದು 2 ನಿಮಿಷಗಳ ಕಾಲ, ಏನು ಭಾಳತ್ತೇನ ಭಾಷಣ ಗಿಷ್ಣ ಮಾಡಂಗಿಲ್ಲ, ಒಂದು 2 ನಿಮಿಷಗಳ ಕಾಲ ನಿಮಗೆಲ್ಲ ಈ ಮದುವೆ ಎತ್ತಿಕೊಂಡಂದ್ರೆ ಏನು ಅನ್ನೋದನ್ನು ಸ್ವಲ್ಪ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಪುಣ್ಯಾತ್ಮರೇ. ಈ ಮದುವೆ ಎತ್ತಿಕೊಂಡಂದ್ರೆ ಮಧು ಹತ್ತಿಕೊಂಡಂದ್ರೆ ಜೇನು, ಮಧು ಹತ್ತಿಕೊಂಡಂದ್ರೆ ಏನು, ಜೇನು ಹತ್ತಿಕೊಂಡಂದ್ರೆ ಅರ್ಥ ಆಗ್ತದೆ. ಜೇನು ಎಷ್ಟು ರುಚಿ ಇರ್ತದೆ ಹತ್ತಿಕೊಂಡಂದ್ರೆ ಕೇಳಿದ್ರೆ ಭಾಳ ರುಚಿ ಇರ್ತಕ್ಕಂಥದ್ದು ಮಧು ಹತ್ತಿಕೊಂಡಂದ್ರೆ. ಆದ್ರೆ ಯಾವುದೇ ಮದುವಾದ್ರೂ ಕೂಡ ಸಿಹಿ ಆಗಿರ್ತಕ್ಕಂಥದ್ದು ಅತಿ ಆಯ್ತು ಹತ್ತಿಕೊಂಡಂದ್ರೆ ವ್ಯಾ ಹತ್ತಿಕೊಂಡನಕ್ಕದಲ್ಲ. ಮದುವೆ ಹತ್ತಿಕೊಂಡಂದ್ರೆ ಯಾವುದೇ ಇದ್ರೂ ಕೂಡ ಅತಿ ಆಗಲಾರ್ದನೆ. ಇವತ್ತೇನು ನೀವೆಲ್ಲ ಸಾಮೂಹಿಕ ಮದುವೆ ಒಳಗೆ ಭಾಳ ಜನ ತಿಳ್ಕೊಂಡಿರ್ತಾರ ಏನ್ರಿ, ರೊಕ್ಕ ಇರ್ತಕ್ಕಂಥವ್ರು ಭಾಳ ಜನ ತಿಳ್ಕೊಂಡಿರ್ತಾರೆ. ಏನನ್ನ ತಿಳ್ಕೊಂಡಿರ್ತಾರೆ ಹತ್ಕೊಂಡು ಕೇಳಿದ್ರೆ ಸಾಮೂಹಿಕ ಮದುವೆ ಹತ್ತಿಕೊಂಡಂದ್ರೆ ಇದು ಕೇವಲ ಬಡವರು ಮಾಡಿಕೊಳ್ತಕ್ಕಂಥ ಮದುವೆ, ಇದು ರೊಕ್ಕ ಇರದೇ ಇರತಕ್ಕಂಥವ್ರು ಮದುವೆ ಅನ್ನೋದನ್ನು ಭಾಳ ಜನ ತಿಳ್ಕೊಂಡಿರ್ತಾರೆ. ಯಾರು ಸಾಮೂಹಿಕ ವಿವಾಹದೊಳಗೆ ಮದುವೆ ಅಂತಕ್ಕಂಥ ಮಾಡ್ಕೋತಾರಲ್ಲ, ಇದು ಬಡವರ ಮದುವೆ ಅಂತಕ್ಕಂಥದ್ದಲ್ಲ, ಇದು ಭಾಗ್ಯವಂತರ ಮದುವೆ ಅಂತಕ್ಕಂಥದನ್ನು ನಾವು ಯಾರೂ ಕೂಡ ಮರಿಬಾರ್ದು ಪುಣ್ಯಾತ್ಮರೇ. ಒಂದು ವೇಳೆ ನಿಮ್ಮ ಮನೆಯಾಗ ನೀವು ಬೇಕಾದಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ನೀವು ಮದುವೆ ಮಾಡಿದ್ರು ಕೂಡ ಇವತ್ತು ನೋಡ್ರಿ ಎಷ್ಟು ಜನ ಮಠಾಧೀಶರಿದ್ದಾರೆ. ಇಲ್ಲೆಲ್ಲ ಬಂದಿರತಕ್ಕಂಥವ್ರು ಯಾರು ಸಾಮಾನ್ಯರಾಗಿರ್ತಕ್ಕಂಥವ್ರಲ್ಲ, ತಪಸ್ಸುಗಳದಾರೆ, ಜ್ಞಾನಿಗಳದಾರೆ ಏನ್ರಿ. ಇಂಥ ತಪಸ್ಸುಗಳ ಆಶೀರ್ವಾದ ಇವತ್ತು ನಿಮ್ಮ ಮನೆಯಾಗ ನೀವು ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿಕೊಂಡ್ರು ಈ ಆಶೀರ್ವಾದ ಅಂತಕ್ಕಂಥದ್ದನ್ನು ಎಲ್ಲರಿಗೂ ಕೂಡ ಸಿಗ್ತಕ್ಕಂಥದ್ದಲ್ಲ. ಇವತ್ತು ಇಟ್ಟೆಲ್ಲ ಪರಮ ಪೂಜ್ಯರ ಆಶೀರ್ವಾದ ನಿಮಗೆ ದೊರಿಬೇಕಾಗಿತ್ತು ಅಂತಂದ್ರೆ ಕೇವಲ ಇಲ್ಲಿ ನಡೀತಕ್ಕಂಥ 4 ಜೋಡಿಗಳ ಮದುವೆ ಅಂತಕ್ಕಂಥದ್ದಲ್ಲ, ನೀವು ಕೂಡ ಮನಸ್ಸು ಮಾಡಬೇಕು. ಇವತ್ತು ಕೇವಲ ಇದೇ ಒಂದು ವರ್ಷದಿಂದ ಸಾಮೂಹಿಕ ಮದುವೆ ಅಂತಕ್ಕಂಥ ಮಾಡ್ತೀವಿ ಅನ್ನತ್ಕೊಂಡ ಕೇಳಿದ್ರೆ ಬರುವ ಮುಂದಿನ ದಿನಮಾನದೊಳಗೆ ಯಾವ ಕ್ಯಾಡಿಗೆ ಮಾಡದ ಜಾತ್ರೆ ಒಳಗೆ ಪ್ರತಿ ವರ್ಷನೂ ಕೂಡ ಸಾಮೂಹಿಕ ವಿವಾಹ ತಗೊಂಡಂದ್ರೆ ಅದು ಭಾಗ್ಯವಂತರ ಮದುವೆ ಅಂತಕ್ಕಂಥದನ್ನ ಮಾಡಬೇಕನ್ನುವಂಥದ್ದನ್ನು ನಮ್ಮ ಎಲ್ಲ ಕ್ಯಾಡಿಗೆ ಸದ್ಭಕ್ತರಿಂದ ನಿರ್ಣಯ ತಗೊಂಡಿದ್ದಾರೆ. ಅಂಥ ಸಾಮೂಹಿಕ ಮದುವೆ ಒಳಗಿಂದ ನೀವು ಎಲ್ಲ ಮದುವೆ ಮಾಡ್ಕೊಂಡಿದ್ದೀವಿ. ಆದ್ರೆ ಇವತ್ತು ಎಷ್ಟು ನೋಡ್ರಿ, ಒಂದು ಮದುವೆ ಮಾಡ್ಬೇಕಾದ್ರೆ ಒಂದು ಹೆಣ್ಣಿನ ಮದುವೆ ಅಂತಕ್ಕಂಥ ಆಗಬೇಕಾಗಿತ್ತು ಅಂದ್ರೆ, ಒಂದು ಮದುವೆ ನಡಿಬೇಕಾಗಿತ್ತು ಅಂತಂದ್ರೆ ಎಷ್ಟು ಖರ್ಚಾದ್ರೆ ಎತ್ತುಕೊಂಡ ಕೇಳಿದ್ರೆ ನಿಮ್ಗೊಂದು ಒಳ್ಳೆ ಮಾತು ಹೇಳ್ತೀನಿ. ಒಂದು ಕಡೆಗೆ ಪ್ರಸಾದದ ಖರ್ಚು, ಇನ್ನೊಂದು ಕಡೆಗೆ ಇನ್ನಿತರ ಎಲ್ಲ ಥರದ ಕೊಡೋದು ಖರ್ಚು. ಅದ್ರಾಗ ಇವತ್ತೆಲ್ಲ ಮದುವೆಗೆ ಅಂದ ಓಡಾಡಕ್ಕೆ ಅಂದ ಗೆಳೆಯರಿಗೆ ಬಾ ತಿಳ್ಕೊಂಡಂದ್ರೆ ಅವರಿಗೆಲ್ಲ ಪಾರ್ಟಿ ವ್ಯವಸ್ಥೆ ಮಾಡಬೇಕು ಏನ್ರಿ. ಎಣ್ಣೆ ಪಾರ್ಟಿಗೆ ಇದ್ದನ್ನೇ ನಿಮ್ಮ ಲಗ್ನದಾಗ ಓಡಾಡಕ್ಕೆ ಬರ್ತಾರಿಲ್ರಿ ಏನ್ರಿ. ಎಣ್ಣೆ ಅಂತೀರಿ, ಎಣ್ಣೆ ಪಾರ್ಟಿ ಇದ್ರೆ ಲಗ್ನದಾಗ ಓಡಾಡಕ್ಕೆ ಬರ್ತಾರ, ಎಣ್ಣೆ ಪಾರ್ಟಿ ಇದ್ರೆ ಹೆಣ ಹೊರಲಕ್ಕೆ ಬರ್ತಾರ. ಎಲ್ಲದಕ್ಕೂ ಕೂಡ ಎಣ್ಣೆ. ಆದ್ರೆ ಇವತ್ತು ಇಲ್ಲಿ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಈ ಸ್ಥಾನದೊಳಗೆ ನಡೀತಕ್ಕಂಥ ಮದುವೆ
ಇಲ್ಲಿ ಯಾವ ಗೆಳೆಯರು ಓಡಾಡಕ್ಕೆ ಬರೋದು ಬೇಕಾಗಿಲ್ಲ, ಯಾರು ಕೂಡ ಬೇಕಾಗಿಲ್ಲ. ಇವತ್ತು ನಮ್ಮ ಕ್ಯಾಡಗಿ ಗ್ರಾಮದ ಭಕ್ತರು ಅಪ್ಪೋರೆ ಇವತ್ತು ಸಾವಿರ ಮದುವೆ ಬಂದರೂ ಕೂಡ ಇಡೀ ನಾವು ಕ್ಯಾಡಗಿ ಗ್ರಾಮದ ಭಕ್ತರೆಲ್ಲ ನಿಂತ್ಕೊಂಡು ನಾವು ಓಡಾಡಂದ ಎಲ್ಲ ಬಂದಿರ್ತಕ್ಕಂಥ ಜನರಿಗೆ ವ್ಯವಸ್ಥೆ ಅಂತಕ್ಕಂಥ ಮಾಡ್ತೀವಿ ಎತ್ತಿಕೊಂಡು ಯಾರು ಕುಡಿಲಕ್ಕೆ ಕೇಳಿಲ್ಲ, ಯಾರು ಖರ್ಚಕ್ಕೆ ಅಂತ ಕೇಳಿಲ್ಲ. ಇದು ಕೇವಲ ಸಾಮೂಹಿಕ ಮದುವೆ ಅಂತಲ್ಲ, ನಮ್ಮ ಊರಿನ ಮಕ್ಕಳ ಮದುವೆ ಅನ್ನುವಂಥ ರೀತಿ ಒಳಗೆ ಇವತ್ತಿಟ್ಟು ಅದ್ದೂರಿ ಆಗಿರ್ತಕ್ಕಂಥ ಮದುವೆ ಸಮಾರಂಭವನ್ನು ನಮ್ಮ ಕ್ಯಾಡಗಿ ಗ್ರಾಮದ ಭಕ್ತರನ್ನು ನಡೆಸಿಕೊಂಡು ಬರ್ತಾರೆ. ಇವತ್ತು ನೋಡ್ರಿ, ಇವತ್ತು ಇರ್ತಕ್ಕಂಥ 4 ಜೋಡಿ ಮದುವೆ. ಇಲ್ಲಿ ಪುರೋಹಿತರು ಎಷ್ಟು ಮಂದಿ ಇದ್ರು ಹೊತ್ತುಕೊಂಡು 8 ಮಂದಿ. ನಮ್ಮಲ್ಲಿ ಮಾನ್ಯ ಒಬ್ಬ ಪುರೋಹಿತ ಏನು ಮಾಡ್ಯಾನಂತಂದ್ರೆ ಮದುವೆ ಮಾಡಿ ಎಲ್ಲ ಅಕ್ಕಿ ಕಳದ ಹಾಕಿ ಮನೆಗೆ ಬಂದ. ಸುಮ್ಮನೆ ನಿಮ್ಮ ಕಲ್ಪನೆ ಹೇಳ್ತೀನಿ ಗಡಬಡಿ ಹೆಂಗೆ ಹಾಕದತ್ತ ಅನ್ನೋದಕ್ಕೆ. ಮದುವೆ ಮಾಡಿ ಅಂದ ಮನೆಗೆ ಬಂದಾನ. ಮನೆಗೆ ಬಂದ ಬಳಿಕ ಮತ್ತು ಅವ ಸ್ವಾಮಿಗಳು ಹೆಂಡ್ರದ ಕೆಲಸ ಏನ್ರಿ, ಮನೆಗೆ ಬಂದ ಬಳಿಕ ಅಡಿಕೆ ಒತ್ತಾಟಿ, ಕಾರಿಗೆ ಒತ್ತಾಟಿ, ಬದಾಮ್ ಒತ್ತಾಟಿ, ಕೊಬ್ಬರಿ ಗುಂಡು ಒತ್ತಾಟಿ ಹಿಂಗೆಲ್ಲ ತೆಗೆದು ಇಡಾಕತ್ತಾಳೆ ಹೆಣ್ತಿ. ಹಿಂಗೆ ತೆಗೆದು ಇಡೋದ್ರಾಗ ಅಂದ ತಾಳಿ ಬಂದದ. ಅದ್ರಾಗ ತಾಳಿ ಬಂದದ. ಹೆಣ್ತಿ ಕೇಳಲ್ದು, ಅಲ್ರಿ ತಾಳಿ ಏನು 2-3 ಮಾಡಿಸಿದ್ರಿ ಏನು ಅಂದ್ಲು. ಇಲ್ಲ ಒಂದೇ ಮಾಡಿಸಿದ್ರು ಅಂದ. ಮತ್ತು ತಾಳಿ ಬಂದದಲ್ಲಿ ಇದ್ರಾಗ ಹತ್ತುಕೊಂಡಂದಾಗ ಅವ ಪುರೋಹಿತ ಅಂತಾನ ಹೊಸಗೊಟ್ಟಿ ಗಡಬಡ್ದಾಗ ತಾಳಿನ ಕಡಿಸಿಲ್ಲ, ಹಂಗೆ ಹಾಕಿ ಕಳಾಚಿ ಬಂದ ನಾವು. ಮತ್ತು ಈಗ ಹೆಂಗೆ ಮಾಡೋದು ಅಂದ್ಲು ಹೆಣ್ತಿ. ಈಗ ಹೆಂಗೆ ಮಾಡೋದು, ಈಗ ತಾಳಿನ ಕಟ್ಟಿಲ್ಲ ಮದುಮಕ್ಕಳಿಗೆ ಹೆಂಗೆ ಮಾಡೋದು? ಮತ್ತು ಹೆಂಗಾರ ಮಾಯಿ ಹೋಗಿ ಅಂದ ಕಟ್ಟಿ ಬರ್ರಿ ಅಂದ್ಲಿಕ್ಕೆ ಅಲ್ಲ. ಅಲ್ಲಿ ಮದುಮಕ್ಕಳ ತನ್ನದು ಯಾರು ಅಂತೇಳಿ ಖೂನ ಹಿಡಿಬೇಕು. ಅವಾಗ ಅವ್ನು ಹೆಣ್ತಿ ಅಂದ್ಲು ಒಂದು ಬೆಸ್ಟ್ ಐಡಿಯಾ ಹೇಳ್ತೀನಿ. ಈ ಮದುಮಕ್ಕಳಿಗೆ ಅಂದ ಏನು ಮೈ ಮ್ಯಾಗಿಂದ ಕೆಂಪು ಶಾಲು ಹೊಚ್ಚಿರ್ತಾರಲ್ಲ, ಯಾರು ಕೆಂಪು ಶಾಲು ಹೊಚ್ಕೊಂಡು ಮಕ್ಕೊಂಡಿರ್ತಾರ ಅವ್ರು ಕೊಳ್ಳಕ್ಕೆ ಕಟ್ಟಿ ಬರ್ರಿ ಅಂದ್ಲಕ್ಕೆ. ಯಾರು ಕೆಂಪು ಶಾಲು ಹೊಚ್ಕೊಂಡಿರ್ತಾರ ಅವ್ರು ಕೊಳ್ಳಕ್ಕೆ ಕಟ್ಟಿ ಬರ್ರಿ. ರಾತ್ರಿ 1 ಗಂಟೆಗೆ ಹೆಣ್ತಿ ಮಾತು ಕೇಳಿ ಅಂದ ಹೋದ ಕುಳೆನಲ್ಲಿ ಎಲ್ಲ ಕಡೆ ತಿರುಗಾಡಿ ನೋಡ್ದ. ಒಬ್ಬಕ್ಕಿನಿಂದ ಏನ್ರಿ ಕೆಂಪು ಶಾಲು ಹೊಚ್ಕೊಂಡು ಮಕ್ಕೊಂಡಿದ್ದ. ಓಹೋ ಈಕಿನ ಹೇಳಿ ಮದುಮಗಳು ಹತ್ತಿಕೊಂಡು ಕತ್ತಲಾಗಿಂದ ಹೋಗಿ ಕೊಳ್ಳಕ್ಕೆ ಕಡ್ದ. ಯಾವಾಗಿಂದ ಕೊಳ್ಳಕ್ಕೆ ಕಟ್ಟಂದ ಬಂದ ಮನೆಗೆ. ಯಾಕ್ರಿ ಹೆಂಗಾಯ್ತು? ಹುಚ್ಚಿನಿ ಹೇಳ್ದಂಗೆ ಕೆಂಪು ಶಾಲು ಹೊಚ್ಕೊಂಡಕ್ಕೆ ಕೊಳ್ಳಾಗಿಂದ ಕಟ್ಟಿ ಬಂದೀನಿ ಅಂದ. ಯಾವಾಗಿಂದ ಕಟ್ಟಿವ ಮನೆಗೆ ಬಂದಾನ. ಮುಂಜಾನೆ ಕೆಂಪು ಶಾಲು ಹೊಚ್ಕೊಂಡ ಕೇಳ್ತಾಳ. ಅದು ಬಾಯಾಗ ಹಲ್ಲು ಬಿದ್ದು ಮುದುಕಿ ಏನ್ರಿ, ಬಾಯಾಗ ಹಲ್ಲು ಬಿದ್ದು ಮುದುಕಿ ಕೊಳ್ಳಾಗಿ ಮತ್ತು ತಾಳಿ ಕಟ್ಟಿ ಬಂದಾನ. ಪರಿಸ್ಥಿತಿ ಮದುವೆ ಎತ್ತುಕೊಂಡ್ರೆ ಹೆಂಗೆ ಹಾಕದ ಹತ್ಕೊಂಡು ಕೇಳಿದ್ರೆ ಗಡಬಡದೊಳಗೆ. ಇವತ್ತು ನೋಡ್ರಿ ಕ್ಯಾಡಿಗೆ ಒಳಗೆ ನಡೆದಿರ್ತಕ್ಕಂಥ ಮದುವೆ ಯಾವ ಗಡಬಡ ಇಲ್ಲ, ಕಿರಿಕಿರಿ ಇಲ್ಲ, ಜಗಳಿಲ್ಲ. ಒಂದೊಂತವಲ್ಲ ನೀವು ಸ್ವಂತ ಮದುವೆ ಮಾಡ್ಕೊಳಕ್ಕೆ ಹೋದ್ರೆ ಮಣ್ಣಿನ ದಿವಸನೇ ನಾವೆಲ್ಲ ಪೂಜ್ಯರ ಮದುವೆಗೆ ಹೋಗಿದ್ವಿ. ಒಂದು ಬರೋ ಮದುವೆಗೆ ಏನ್ರಿ ಇನ್ನೇನು ತಾಳಿ ಕಟ್ಟಬೇಕಂತ ಅನ್ನೋದ್ರೊಳಗೆ ಒಬ್ಬ ಓಡಿ ಬಂದ. ಏನು ಗಂಡು ಗಚ್ಚಿ ಹಾಕೊಂಡು ಓಡಿ ಬಂದ. ತಾಳಿ ಕಟ್ಟಬೇಡ, ತಡಿಯೋ ತಾಳಿ ಕಟ್ಟಬೇಡ. ಯಾಕೋ ಏನಾಗೈತಿ? ನಾವು ಎಲ್ಲ ಮಂದಿ ಸ್ವಾಮಿಗಳು ನಿಂತೀವಿ, ತಾಳಿ ಕಟ್ಲಿ ಬಿಡು ಹೊತ್ತು ನಾವು ಅಂತೀವಿ. ಇಲ್ರಿ ಸ್ವಾಮಿಗಳು ನಿಮ್ಗೆ ಗೊತ್ತಾಗಲ್ಲ, ನೀವು ತಡ್ರಿ ಎತ್ತಿಕೊಂಡಂದ. ಯಾಕೋ ಏನಾಗ್ಯದ? ಏನು ಇಲ್ಲ ಸುಮ್ಕಂದ್ರೆ ತಾಳಿ ಕಟ್ಟಬೇಡ. ಯಾಕಾರೆ ಕಟ್ಟಬೇಡ ಹೇಳೋತ್ತ. ನಾವು ಉಪ್ಪಿಡ್ತಂತಾಗ ಚಮಚೆ ತಂದಿಲ್ಲತ್ತ. ಉಪ್ಪಿಡ್ತನ ಚಮಚೆ ತರಲಾರಕ್ಕೆ ತಾಳಿ ಕಟ್ಟಿಕೊಡಂಗಿಲ್ಲ. ಆದ್ರೆ ಇವತ್ತು ನೋಡ್ರಿ ಇಲ್ಲಿ ಯಾರು ಬಂಗಾರ ಕಾಟ ಇಲ್ಲ, ವರದಕ್ಷಿಣೆ ಕಾಟ ಇಲ್ಲ. ಇವತ್ತು ಇಡೀ ನಮ್ಮ ಕ್ಯಾಡಗಿ ಗ್ರಾಮದ ಭಕ್ತರೆಲ್ಲ ಕೂಡಿಕೊಂಡು ಯಾವ ಮದುಮಕ್ಕಳಿಗೆ ಅಂದ ತಾಳಿ, ಕಾಲುಂಗರ, ಬಟ್ಟಿ, ಬರೀ ಎಲ್ಲವನ್ನೂ ಕೂಡ ಈ ಗ್ರಾಮದ ಭಕ್ತಾದಿಗಳು ಕೊಟ್ಟು ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ, ಇಲ್ಲಿ ನಡೀತಕ್ಕಂಥ ಮದುವೆ ಇದು ಭಾಗ್ಯವಂತರ ಮದುವೆ. ಇದು ಕ್ಯಾಡಗಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ ಮಕ್ಕಳ ಮದುವೆ ಅಂತಕ್ಕಂಥದ್ದನ್ನು ನಾವೆಲ್ಲ ಭಾವನೆ ಅಂತಕ್ಕಂಥ ಮಾಡಿಕೊಂಡು ಇವತ್ತು ನೀವೆಲ್ಲ ಏನು ಮದುಮಕ್ಕಳ ಜೋಡಿ ಬಂದಿರತಕ್ಕಂಥ ಭಕ್ತರು ನೀವೆಲ್ಲ ಏನು ಬೀಗರು ಬಿದ್ದರು ಅಂತಕ್ಕಂಥವ್ರು ಏನಿದ್ದೀರಲ್ಲ, ದಯವಿಟ್ಟು ಯಾರು ಗದ್ದಲ ಮಾಡಬೇಡ್ರಿ. ನೀವು ಶಾಂತ ರೀತಿಯಿಂದ ಪ್ರಸಾದ ಮಾಡಿರಿ. ಏನ್ರಿ ಪ್ರಸಾದಕ್ಕಿಂತ ಕೊರತೆ ಇಲ್ಲ. ಇನ್ನೂ 1,00,000 ಜನ ಬಂದರೂ ಕೂಡ ಪ್ರಸಾದ ವ್ಯವಸ್ಥೆ ಅಂತಕ್ಕಂಥ ನಮ್ಮ ಕ್ಯಾಡಗಿ ಗ್ರಾಮದ ಭಕ್ತರು ಮಾಡಿದ್ದಾರೆ. ನೀವ್ಯಾರು ಗದ್ದಲ ಮಾಡಬೇಡ್ರಿ. ಯಾರು ಏನ್ರಿ ಕಿರಿಕಿರಿ ಮಾಡಲಾರ್ದೇನೆ ನೀವೆಲ್ಲ ಪ್ರತಿಯೊಬ್ಬರು ಕೂಡ ಆನಂದದೊಳಗೆ ನೀವು ಪ್ರಸಾದ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ನಡೀತಕ್ಕಂಥ 4 ಜನ ಯಾವ ಮದುಮಕ್ಕಳಿಗೆ ಸಮಸ್ತ ಪೂಜ್ಯರಿಂದ ಆಶೀರ್ವಾದ ಅಂತಕ್ಕಂಥ ಆಗ್ತದೆ. ಆ ಆಶೀರ್ವಾದ ಆದ ನಂತರ ನೀವೆಲ್ಲ ಏನ್ರಿ ಅವ್ರ ಮದುಮಕ್ಕಳಿಗೆ ಬಂಗಾರ ಗಿಂಗಾರ ತಂದಿರ ನನಗೆ ಹಾಕ್ರಿ. ಏನ್ರಿ ಹಂಗೇನು ಮಾಡಕ್ಕೆ ಹೋಗ್ಬೇಡ್ರಿ, ಮದುಮಕ್ಕಳಿಗೆ ಅಂತ ಮಾಡಿರಿ. ಒಟ್ಟಾರೆ ನೀವೆಲ್ಲ ಬಂದಿರತಕ್ಕಂಥ ಪರಸ್ಥಳದಿಂದ ಬಂದಿರತಕ್ಕಂಥ ಎಲ್ಲ ಭಕ್ತರು ನೀವೆಲ್ಲ ಖುಷಿ ಒಳಗಿಂದ ಹೋಗಬೇಕು, ಆನಂದದೊಳಗಿಂದ ಹೋಗಬೇಕು. ನೀವೆಲ್ಲ ಇಲ್ಲಿ ಬಂದಿರತಕ್ಕಂಥ ಬೀಗರಿ ಬಿದ್ದರಾಗಿ ಬಂದಿಲ್ಲ, ನೀವೆಲ್ಲ ಗುಡ್ಡದ ಬಸವರಾಜೇಂದ್ರ ಶಿವಗಳ ಮಕ್ಕಳಾಗಿ ಈ ಸ್ಥಾನಕ್ಕೆ ಬಂದಿರಿ ಎತ್ತಿಕೊಂಡಂದಾಗ ನಿಮ್ಮ ಮಕ್ಕಳ ಮೇಲಿಂದ ಆ ಗುಡ್ಡದ ಬಸವರಾಜೇಂದ್ರ ಶಿವಗಳ ಅಂತಃಕರಣೆ, ಪ್ರೀತಿ, ಅವರ ಶಕ್ತಿ ಅಂತ ನಿಮ್ಮೆಲ್ಲರ ಮೇಲೆ ಇರಲಿ ಎತ್ತಿಕೊಂಡು ಹೇಳಿ ನನ್ನ 2 ಮಾತುಗಳನ್ನು ಗುರುಪಾದಕ್ಕಿಂತ ಸ್ಮರಿಸಿ ಸುಕ್ಷೇತ್ರ ಕೇಡಿಗೆಯ ವಿರಕ್ತ ಮಠದ ಕರ್ತೃವಾಗಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳವರನ್ನ, ಲಿಂಗೈಕ್ಯ ರಾಚಾರೂಢರನ್ನ ಮತ್ತು ಈ ಕಾರ್ಯಕ್ರಮದ ಮೂಲ ಕೇಂದ್ರ ಬಿಂದುಗಳಾದಂಥ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರನ್ನ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ
ಈ ಸಾಮೂಹಿಕ ಮದುವೆಯ ಸಮಾರಂಭದ ದಿವ್ಯ ಸನ್ನಿಧಾನವನ್ನು ವಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪ್ರಭುಶಂಕರ ರಾಜೇಂದ್ರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಅಮ್ಮಿನಗಡ ಪರಮ ಪೂಜ್ಯರನ್ನೇ ಮೊದಲು ಮಾಡಿಕೊಂಡು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ದಿವ್ಯ ಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ವಿಶೇಷ ಗಣ್ಯಮಾನ್ಯ ಸಾಧಕ ವೃಂದವೇ ಹಾಗೂ ನೂತನ ವಿವಾಹದಲ್ಲಿ ವಧುವರರಾಗಿ ಪಾದಾರ್ಪಣೆಗೊಳ್ಳುವ ಮೂಲಕವಾಗಿ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಕೃಪಾಶೀರ್ವಾದದ ಮೂಲಕ ವಿವಾಹ ಮಹೋತ್ಸವದೊಳಗೆ ಪಾದಾರ್ಪಣೆ ಮಾಡ್ತಕ್ಕಂಥ ನೂತನ ವಧುವರರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಖೇಡಿಗಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಸದ್ಭಕ್ತ ಮಂಡಳಿಯವರೇ, ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ಕೇವಲ ಇವತ್ತು ವಿಶೇಷವಾಗಿರ್ತಕ್ಕಂಥ ಮದುವೆಯ ಸಮಾರಂಭ ಈಗಾಗಲೇ ಗಡಿಗೌಡದ ಪರಮ ಪೂಜ್ಯರು ತಮ್ಮೆಲ್ಲರಿಗೂ ಕೂಡ ಹೇಳಿದ್ದಾರೆ. ಒಂದು ಮದುವೆ ಮಾಡಬೇಕಾದ್ರೆ ಏನೆಲ್ಲ ಕಷ್ಟ ಆಗ್ತದೆ, ಆ ಎಲ್ಲ ಕಷ್ಟಗಳನ್ನು ಬದಿಗಿರಿಸಿ ಒಬ್ಬ ಗೃಹಸ್ಥನಾಗಿರ್ತಕ್ಕಂಥವ ತನ್ನ ಮನೆಯಲ್ಲಿ ತನ್ನ ಮಕ್ಕಳ ಮದುವೆ ಮಾಡ್ತಾನ. ಆ ಮದುವೆಗೆ ಯಾರನ್ನ ಕರೀತಾರ ಮಾತ್ರ ಅವರು ಮಾತ್ರ ಬರ್ತಾರೆ. ಆದ್ರೆ ಒಬ್ಬ ಗುರುವಿನ ಸನ್ನಿಧಾನದೊಳಗೆ ಒಂದು ಮದುವೆ ಅಂತಂದ್ರೆ ಆ ಗುರುವಿನ ಶಿಶುಮಕ್ಕಳು ಬರ್ತಾರ, ಭಕ್ತರು ಬರ್ತಾರ, ಗಣ್ಯಮಾನ್ಯರು ಬರ್ತಿದ್ದಾರೆ ಮತ್ತು ಹಲವಾರು ನಾಡಿನ ಮಠಾಧೀಶರು ಬರ್ತಾರ. ಅವರೆಲ್ಲರ ಆಶೀರ್ವಾದ ಯಾರಿಗಾಗ್ತದಂತಂದ್ರೆ ನೂತನ ವಧೂವರರಿಗಾಗ್ತದೆ. ಈ ಹಿನ್ನೆಲೆಯೊಳಗೆ ವಧೂವರರಿಗೆ ಕೇವಲ ಕೆಲವೇ ಜನ ಆಶೀರ್ವಾದ ಮಾಡೋದಲ್ದ ಸಾವಿರಾರು ಜನ, ಲಕ್ಷಾಂತರ ಜನ ಆಶೀರ್ವಾದ ಮಾಡಿಕೊಳ್ಳುವಂಥ ದೊಡ್ಡ ಪುಣ್ಯ ಅದು ಯಾರ್ದು ಅಂತಂದ್ರೆ ನೂತನ ವಧೂವರರದಾಗಿರ್ತದೆ. ಈ ಹಿನ್ನೆಲೆಯೊಳಗೆ ಇವತ್ತು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದ ಆಯೋಜನವನ್ನು ಸುಮಾರು ಸಂಚಾರಿ ಬಸವ ಪುರಾಣ ಮತ್ತು 21 ದಿನಗಳ ಪರ್ಯಂತರವಾದ ಈ ಬಸವ ಪುರಾಣದ ಕಾರ್ಯಕ್ರಮ ಇಲ್ಲಿ ಕುಂತಂಥ ಸುಮಾರು ಒಂದು 5-10 ಸಾವಿರ ಜನ ಅಷ್ಟೇ ವೀಕ್ಷಣೆ ಮಾಡಿಲ್ಲ. ಇವತ್ತು ಪ್ರತಿ ದಿನವೂ ಕೂಡ ನಿಮ್ಮ ಖೇಡ್ಗಿ ಗ್ರಾಮದ ಕಾರ್ಯಕ್ರಮವನ್ನು 50,000ಕ್ಕಿಂತ ಹೆಚ್ಚು ಜನ ವೀಕ್ಷಣೆ ಮಾಡಿದ್ದಾರೆ ಈ ಒಂದು ಆನ್ಲೈನ್ ಮೂಲಕ. ಅಂತಂದ್ರೆ ಇವತ್ತು ಖೇಡ್ಗಿ ಗ್ರಾಮದವರಷ್ಟೇ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಲಿಲ್ಲ, 1 ಲಕ್ಷಕ್ಕೂ ಕೂಡ ಹೆಚ್ಚು ಮೇಲ್ಪಟ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅಂತಂದ್ರೆ ಈ ಒಂದು ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ, ಮುಂದೆಂದೂ ಕೂಡ ನ ಭೂತೋ ನ ಭವಿಷ್ಯತಿ ಅನ್ನುವಂಥ ರೀತಿಯೊಳಗ ನಡೆದಂಥ ಅದ್ಭುತವಾದ ಕಾರ್ಯಕ್ರಮ ಯಾವುದು ಅಂತಂದ್ರೆ ಖೇಡಿಗೆಯ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ಷಷ್ಠಬ್ದಿ ಪೂರ್ತಿ ಕಾರ್ಯಕ್ರಮ ಅನ್ನುವಂಥದ್ದನ್ನು ನೀವೆಲ್ಲ ಹೆಮ್ಮೆಯಿಂದ ಚಪ್ಪಾಳೆ ತಟ್ಟುವ ಮೂಲಕವಾಗಿ ವೀಕ್ಷಣೆ ಮಾಡಿರ್ತಕ್ಕಂಥ ಲಕ್ಷಾಂತರ ಜನರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಆ ಒಂದು ಕಾರ್ಯಕ್ರಮದ ಶುಭ ಸಂದರ್ಭದೊಳಗ 10 ಹಲವು ರೀತಿಯ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಖೇಡಿಗೆಯ ಸದ್ಭಕ್ತರು, ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಆ ಹಿನ್ನೆಲೆಯೊಳಗ ಇವತ್ತ ಖೇಡಿಗೆಯ ಪರಮ ಪೂಜ್ಯರ ಒಂದು ಪರಿಶ್ರಮ, ತ್ಯಾಗ ಮತ್ತು ಭಕ್ತರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಅದು ಎಷ್ಟು ಅಂತಂದ್ರೆ ಅದು ಮಾತಿನಲ್ಲಿ ಹೇಳಲಾರ್ದಂಥದ್ದು. ಆ ಹಿನ್ನೆಲೆಯೊಳಗೆ ತಾವೆಲ್ಲ ಸದ್ಭಕ್ತರು ಹಲವಾರು ಕಾರ್ಯಕ್ರಮಗಳಲ್ಲಿ ಕಾಣಿಕೆಗಳನ್ನು ನೀಡಿದಿರಿ ಮತ್ತು ಸೇವೆಯನ್ನು ಮಾಡಿದಿರಿ ಮತ್ತು ಒಂದು ರೀತಿಯಿಂದ ತಮ್ಮ ಹಲವಾರು ರೀತಿಯ ಸೇವೆಗಳನ್ನು ಮಾಡುವುದರ ಮೂಲಕವಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದೀರಿ. ಈ ಹಿನ್ನೆಲೆಯೊಳಗ ಈ ಸೇವೆಯಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬರಿಗೂ ಕೂಡ ಕರ್ತೃವಿನ ಕೃಪೆ, ಗುಡ್ಡದ ಬಸವರಾಜೇಂದ್ರರ ಕೃಪೆ, ವಿಶ್ವಗುರು ಬಸವಣ್ಣನರ ಕೃಪೆ ಸದಾ ಇರಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸುವುದರ ಮೂಲಕವಾಗಿ ನೂತನ ವಧುವರರು ವಿವಾಹದ ಒಂದು ಸಂಸ್ಕಾರದೊಳಗ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಒಂದು ರೀತಿಯಿಂದ ಆ ಸದ್ಗುರುವಿನ ಕೃಪೆ ಸದಾ ಇರಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸಿ, ನೂತನವಾಗಿ ಮದುಮಕ್ಕಳು ಇವತ್ತು ನೀವಿಬ್ಬರು ಪರಸ್ಪರ ಆದರ್ಶವಾದ ಜೀವನವನ್ನು ಸಾಗಿಸಿರಿ ಮತ್ತು ನಿಮ್ಮ ಗೃಹಸ್ಥ ಜೀವನ ಒಂದು ರೀತಿಯಿಂದ ಶಾಂತಿ, ಸಮಾಧಾನ, ಸಮೃದ್ಧಿಯಿಂದ ನೆರವೇರಲಿ ಮತ್ತು ನಿಮ್ಮ ಮನೆಯಲ್ಲಿ ಎಲ್ಲ ತಂದೆ, ತಾಯಿ, ಅತ್ತಿ, ಮಾವಂದಿರರೆಲ್ಲರೂ ಕೂಡ ಅನ್ಯೋನ್ಯದಿಂದ ಜೀವನ ಮಾಡಿ ನಿಮ್ಮ ಬದುಕನ್ನು ಈ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳವರ ಕೃಪಾಶೀರ್ವಾದದಿಂದ
ಬಂಗಾರವನ್ನಾಗಿಸಿಕೊಡ್ರಿ ಅಂತ ತಿಳ್ಕೊಂಡು ಹಾರೈಸಿ ನಮ್ಮ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಷಟ್ಸ್ಥಲ ಪರಬ್ರಹ್ಮನೇ ನಮಃ. ನುಡಿಗಲಿಸಿದ ನಮ್ಮ ಕುಮಾರ, ನಡೆಗಲಿಸಿದ ನಮ್ಮ ಕುಮಾರ, ಶೀಲ ಸಂಸ್ಕೃತಿನ ಉಳಿಸಿದ ನಮ್ಮ ಕುಮಾರ, ಶಿವಯೋಗ ಮಂದಿರವನ್ನು ಸ್ಥಾಪಿಸಿದೆ ಅಯ್ಯ, ಶಿವಯೋಗದ ಅನುಭವವನ್ನು ರೂಪಿಸಿದೆ ಅಯ್ಯ, ವಿರತಿ ಶಿಖಮನಿಸು ಕುಮಾರ. ಇಂತಪ್ಪ ಹಾನಗಲ್ಲ ಕುಮಾರೇಶನ ಕಂಡಂತೆ ನಡೆಯವರನ್ನು ಕಂಡು ನಗುವನಯ್ಯ ನಮ್ಮ ಬುರುಲಾತ ಪುರುಷ ಕರ್ತೃ ಜಗದ್ಗುರು ಗುರುಸಿದ್ದೇಶ್ವರ. ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ವಿಶ್ವದ ಎಲ್ಲ ದಾರ್ಶನಿಕ ಮಹಂತರನ್ನು ಸ್ಮರಣೆ ಮಾಡಿ, ಮಹಾನ್ ಶಿವಯೋಗಿಯಾಗಿರುವಂಥ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು ಸ್ಮರಣೆ ಮಾಡಿ, ಈಗಿನ ಪೂಜ್ಯರಾಗಿರುವಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ಷಷ್ಠಾಬ್ದಿ ಪೂರ್ತಿ ಸಮಾರಂಭದ ಈ ಸಾಮೂಹಿಕ ಮದುವೆ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವಂಥ ಎಲ್ಲ ಪೂಜ್ಯ ಶ್ರೀಗಳ ಶರಣಗಳನ್ನು ಹೇಳಿ, ಮಹಾಜನಗಳ ಮಾತೆಯರೇ ತಾಯಂದರೆ ನಿಮ್ಮೆಲ್ಲರಿಗೂ ಶರಣಗಳನ್ನು ಹೇಳಿ, ನೀವು ಭಾಳಷ್ಟು ಅತ್ಯಂತ ಪುಣ್ಯವನ್ನು ಕೂಡ ಮಾಡಿದ್ದೀರಿ. ಈ ಸಾಮೂಹಿಕ ಲಗ್ನವನ್ನು ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದವರು ಯಾರಪ್ಪ ಅಂದ್ರೆ ಗುಡ್ಡಾಪುರ ದಾನಮ್ಮ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ ನಾವೆಲ್ಲ. ಒಬ್ಬಾಕೆ ಮಹಿಳೆ ತನ್ನ ಲಗ್ನ ಜೊತೆಗೆ 500 ಲಗ್ನ ಮಾಡ್ತಾಳೆ. ಯಾರು? ಗುಡ್ಡಾಪುರ ದಾನಮ್ಮ. ಆ ಭಾರತೀಯ ಭವ್ಯ ಪರಂಪರೆ ಒಳಗೆ ಪೂಜ್ಯ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರು ಕೇವಲ ಒಂದು ಮಠಕ್ಕೆ ಸ್ವಾಮಿಗಳು ಆಗಲಾರದೆ, ನಾನು ನಿನ್ನೆ ಕುಂತಿರ್ತಕ್ಕಂಥ ವೇದಿಕೆ ಒಳಗೆ ಎದ್ದು ಬಂದು ನಾನು ಈ ಮಠಕ್ಕೆ ನೋಡಿ ಏನಾಗಿರಿ ಅಂದ್ರೆ ಅಡ್ವಾನ್ಸ್ ನಾನೇ ಹೇಳಿದೆ, ನೀವು ಏನೋ ನೋಡಿ ಆಗಿಲ್ಲ. ನೀವು ಮಠಕ್ಕೆ ಅಲ್ಲೇನು ಮಗ್ಲಿರ್ತಕ್ಕಂಥ ಭೀಮಾ ನದಿಯನ್ನು ನೋಡಿ, ಆಮೇಲೆ ಪತ್ರಿಗಿಡದಲ್ಲ 63 ಪತ್ರಿಗಿಡ, ಆ ಪತ್ರಿಗಿಡ ನೋಡಿ, ಇನ್ನೊಂದು ನೋಡಿ ನಂದ್ರೆ ಅವರು ಏನಂದರೆ ಕೇಡಿ ಒಳಗಿರ್ತಕ್ಕಂಥ ಭಕ್ತರ ಭಕ್ತಿ ನೋಡಿ ಮಠಕ್ಕೆ ಸ್ವಾಮಿ ಆಗ್ಯನಂಥೇಳಿ ಭಾಳ ಸುಂದರವಾಗಿರ್ತಕ್ಕಂಥ ಮಾತನ್ನು ಶಿವಬಸವರಾಜೇಂದ್ರ ಮಹಾಸ್ವಾಮಿ ನಿನ್ನೆ ಕೂಡ ಹೇಳಿದ್ದು ನನಗೆ ಭಾಳ ಸಂತೋಷ ಆಗಿದೆ ಅನ್ನೋ ಮಾತನ್ನು ಹೇಳಿ ಒಂದು ಘಟನೆ ಹೇಳಿ ಮುಗಿಸ್ತೀನಿ ನಾನು. ಯಾವಾಗ ಸೀತಾದೇವಿ ಲಗ್ನ ಆಯ್ತಲ್ಲ, ಸೀತೆಯನ್ನು ರಾವಣ ಕದ್ಕೊಂಡು ಹೋದ. ಯಾವಾಗ ಸೀತೆಯನ್ನು ರಾವಣ ಕದ್ಕೊಂಡು ಹೋದ, ಸೀತಾದೇವಿ ಎಲ್ಲಿ ಅದಾಳ ಅಂತ ಹುಡುಕ್ಯಾಡ್ಬೇಕಂತ ಹೇಳಿ ರಾಮ ಮತ್ತು ಲಕ್ಷ್ಮಣ ಇಬ್ಬರು ಸೇರಿಕೊಂಡು ಹುಡುಕ್ಯಾಡ್ಕೊಂತ ಹೋದ್ರು. ಎಲ್ಲೇ? ಅರಣ್ಯದೊಳಗೆ. ಯಾವಾಗ ಹುಡುಕ್ಯಾಡ್ಕೊಂತ ಹೋದಾಗ ಆಕೆ ಸೀತಾದೇವಿ ಏನು ಮಾಡಿದ್ಲು ಅಂದರೆ, ನಾ ಇಲ್ಲೇ ಹೋಗಿನಿ ಗೊತ್ತಾಗಬೇಕಂತೆ ಕೊಳ್ಳಾಗಿನ ಮುತ್ತುಗಳು ಇದ್ದವಲ್ಲ, ಒಂದೊಂದು ಮುತ್ತನ್ನು ಚೆಲ್ಕೊಂತ ಹೋಗಿದ್ಲಾಕೆ. ಯಾರು? ಸೀತಾದೇವಿ. ಹೀಗಾಗಿ ತಾಯಿಗಳು ಅವತ್ತೊಂದು ಕಾಲಕ್ಕೆ ಹಾಡು ಹಾಡ್ತಿದ್ರು, ಒಂದ ಮುತ್ತ ಚೆಲ್ಲುತ್ತ ಅಂಥೇಳಿ. ಈಗೆಲ್ಲ ನಿಮ್ಮ ಹಣೆ ಬರೋಕ್ಕೆ ಒಂದ ಮೊಬೈಲ್ ಚೆಲ್ಲುತ್ತ, ಒಂದ ಕುಕ್ಕರ್ ಚೆಲ್ಲುತ್ತ, ಒಂದ ಮಿಕ್ಸರ್ ಚೆಲ್ಲುತ್ತ. ಯಾವಾಗ ಒಂದೊಂದು ಮುತ್ತನ್ನು ಚೆಲ್ಕೊಂತ ಹಿಂಗೆ ಹೋದಾಗ ರಾಮ ಮತ್ತು ಲಕ್ಷ್ಮಣ ಇಬ್ಬರು ಹುಡುಕ್ಯಾಡ್ಕೊತ ಹೋದರು. ಆವಾಗ ಮುತ್ತು ಸಿಕ್ಕು ಯಾರಿನ ಕೈಯಾಗ? ರಾಮನ ಕೈಯಾಗ. ಆ ಮುತ್ತನ್ನು ತೆಗೆದುಕೊಂಡು ಹೋಗಿ ಲಕ್ಷ್ಮಣ ಕೈ ಕೊಡ್ತಾನೆ. ಯಾರು? ರಾಮ. ನೋಡು ಇಲ್ಲೇ ಹೋಗಿದ್ದಾಳೆ ಸೀತಾದೇವಿ. ಈ ಆಕೆನ ಕೊಳ್ಳಾಗಿನ ಮುತ್ತುಗಳು ಅಂದಾಗ ನಿಲ್ಲವ. ಯಾರು? ಲಕ್ಷ್ಮಣ. ಮತ್ತೆ ಯಾವಾಗ ಹುಡುಕ್ಯಾಡ್ಕೊಂತ ಒಳಗೆ ಹೋದಾಗ ಆ ಪ್ರಸಂಗದ ಕೊಳ್ಳಾಗಿನ ತಾಳಿ ಸಿಕ್ತು. ಯಾರಿಗೆ? ರಾಮನಿಗೆ. ರಾಮಾಯಣ ಕಾಲಕ್ಕೆ ತಾಳಿಗಳಿರಲಿಲ್ಲ, ಪದಕಗಳಂತಿದ್ದು. ಅವಾಗ ನೋಡು ನಾನಾ ಕೊಳ್ಳಾಗ ತಾಳಿ ಕಟ್ಟೀನಿ. ಈಗ ಸೀತಾದೇವಿ ಇಲ್ಲೇ ಹೋಗ್ಯಾಳಂದ್ರೂ ಕೂಡ ಲಕ್ಷ್ಮಣ ನಂಬಂಗಿಲ್ಲ. ಮತ್ತೊಂದಿಷ್ಟು ಕಿಲೋಮೀಟ್ರ್ ಒಳಗೆ ಅರಣ್ಯದ ಹುಡುಕ್ಯಾಡ್ಕೊಂತ ಹೋದಾಗ ಅಲ್ಲೊಂದು ಘಟನೆ ಏನಾಯ್ತಂದರೆ, ಲಕ್ಷ್ಮಣ ಹಿಂಗೆ ಒಳಗೆ ಹೋಗುವಾಗ ಸೀತಾದೇವಿ ಹಾಕಿಕೊಂಡಿರ್ತಕ್ಕಂಥ ಪಾದರಕ್ಷೆಗಳು ಸಿಗ್ತಾವೆ. ಯಾರಿಗೆ? ಲಕ್ಷ್ಮಣಗ. ಅವು 2 ಪಾದರಕ್ಷೆ ತೆಗೆದುಕೊಂಡು ತಲೆ ಮೇಲೆ ಇಟ್ಕೊಂತಾನೆ ಲಕ್ಷ್ಮಣ. ಇಟ್ಕೊಂಡು ಕೇಕಿ ಹೊಡಿತಾನ, ಶಿಳ್ಳು ಹೊಡಿತಾನ, ನಗತಾನೆ. ಯಾವಾಗ ನಕ್ಕ ಸಮಯದೊಳಗೆ ರಾಮ್ ಅಂತಾನ, ಅಲ್ಲೋ ತಾಳಿ ಸಿಕ್ಕಾಗ ನಂಬಿಲ್ಲ, ಆಮೇಲೆ ಮುತ್ತುಗಳು ಸಿಕ್ಕಾಗ ನಂಬಿಲ್ಲ, ಆಕಿನ ಕಾಲಾಗಿನ ಪಾದರಕ್ಷೆ ಸಿಕ್ಕಂಗೆ ಹೆಂಗೆ ನಂಬಿ ಅಂದರೆ ಒಂದು ಬೀಜ ಮಾತು ಹೇಳ್ತಾನೆ ಲಕ್ಷ್ಮಣ. ಅಣ್ಣನ ಹೆಂಡತಿ ಅಂದರೆ ದೇವ್ರ ಸಮಾನ, ಅಣ್ಣನ ಹೆಂಡತಿ ಅಂದರೆ ದೇವ್ರ ಸಮಾನ. ಸೀತಾದೇವಿ ಹೇಗದಳ ಮಕನ ಕೂಡ ನೋಡಿಲ್ಲ, ಸೀತಾದೇವಿ ಕೊಳ್ಳಗಿನ ತಾಳಿನ ಕೂಡ ನೋಡಿಲ್ಲ, ಸೀತಾದೇವಿ ಪಾದಕ್ಕೆ ನಮಸ್ಕಾರ ಮಾಡೋ ಕಾಲಾಗಿನ ಪಾದರಕ್ಷೆ ನೋಡಿ ಹೊರತು ಮಕ ನೋಡಿಲ್ಲ ಅಂತ ಲಕ್ಷ್ಮಣ. ಇದನ್ನು ಕಂಡು ಕವಿ ಹೇಳ್ತಾನೆ, ನ ಹಂ ಜಾನಾಮಿ ಕೇಯೂರೆ ನ ಹಂ ಜಾನಾಮಿ ಕುಂಡಲೆ ನೂಪರತ್ವ ವಿ ಜಾನಾಮಿ ಪಾದವಂದನ ಅಂತೂ ಕೂಡ ಕರೀತಾರೆ.
ನೋಡಿ ಆ ಮುತ್ತೈದರ ಅಂತ ಕರೀತಾರಲ್ಲ, ಕೊಳ್ಳ ಎರಡು ತಾಳಿ ಕಟ್ಟಿರ್ತಾರಲ್ಲ, ಒಂದು ತವ್ರ ಮನೆ ತಾಳಿ, ಇನ್ನೊಂದು ನಮ್ಮ ಕೇಡಿಗೆ ವಿರಕ್ತ ಮಠ ತಾಳಿ ಅನ್ನ, ಒಂದು ತವ್ರ ಮನೆ ತಾಳಿ, ಇನ್ನೊಂದು ಗಂಡನ ಮನೆ ತಾಳಿ, ಎರಡೂ ಸೇರಿ ಕೊಳ್ಳ ಕಟ್ಕೋಬೇಕಾಕಿ. ಆ ಹೆಣ್ಮಗಳು ಕಾಲು ಊರಿ ಬಾಳೆ ಮಾಡಿಲ್ಲ ಅಂದರೆ ಆ ಮನೆಗೆ ಕಾಲು ಊರಿ ಬಾಳೆ ಮಾಡಿ ಯಾವ ಊರಿ ಹೆಣ್ಮಗಳಂತ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಒಂದು ಹೆಣ್ಣು ತವ್ರ ಮನೆ ಹೆಸರು ತರುತ್ತೆ, ಗಂಡನ ಮನೆ ಹೆಸರು ತರುತ್ತೆ. ನೀವು ಕೂಡ ಕೇಡಿಗೆ ಮಠಕ್ಕೆ ಅಜ್ಜವ್ರು ಯಾವ ಊರವ್ರು ಅಂತಂದಾಗ ಈ ಮಠಕ್ಕೆ ಬಂದಾಗ ಪಾದ ಇಟ್ಟ ಈ ಮಠ ಸುಕ್ಷೇತ್ರ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಪೂಜೆ ಶಿವಬಸವ ರಾಜೇಂದ್ರ ಸ್ವಾಮಿಗಣ್ಣು ಮಾತನ್ನು ಹೇಳಿ ಒಂದು ಲಾಸ್ಟ್ ಹೇಳಿ ಮುಗಿಸ್ತೀನಿ ನಾನು. ಆ ಹುಡುಗಿಯನ್ನು ಕೇಳಿದ್ರಂತ, ಹುಡುಗಿಯನ್ನು ಲಗ್ನ ಆಗೋ ನಿಂದು ಏನು ಬೇಡಿಕೆವ ಅಂತೇಳಿ. ಆ ಹುಡುಗನನ್ನು ಕೇಳಿದ್ರು. ಫಸ್ಟಿಗೆ ಅವ ಹೇಳಿದ ಟ್ರೆಜರಿ ಕಾಟ ಗೊತ್ತಲ್ಲ ನಿಮ್ಮ ತಲೆಗೆ ಏನದಾವೆಲ್ಲ, ವ್ಯಾನು ಫೋನು ಫ್ಯಾನು ಎಲ್ಲ 21 ಲಿಸ್ಟ್ ಕೊಟ್ಟನಂತವ. ಯಾರು ಮಾಡಿಕೊಂಡ ಹುಡುಗ. ಆ ಹುಡುಗಿಯನ್ನು ಕೇಳಿದ್ರಂತ, ತಂಗಿ ಕೇಳಿದ್ರ ನಿಂದು ಏನು ಬೇಡಿಕೆ ರೀ ಅಜ್ಜ ಅಂದಾಗ ಆಕೆ ಹೇಳಿಲ್ಲಂತ, ಅಜ್ಜವ್ರೇ ನನಗೆ ಫೋನೂ ಬೇಡ, ಫ್ಯಾನೂ ಬೇಡ, ವ್ಯಾನೂ ಬೇಡ, ಒಂದು ಬೇಡಿಕೆ ಅನ್ಲ ಅಂತ. ಏನಂದರೆ ನಾ ಲಗ್ನಾಗ ಹೊಕ್ಕಿನಲ್ಲ, ಆ ಮನೆ ಒಳಗೆ ಗ್ವಾಡಿ ಇರಬೇಕು, ಗ್ವಾಡಿಗೊಂದು ಗೂಟ್ ಇರಬೇಕು, ಗೂಟಕ್ಕೆ ನಮ್ಮ ಅತ್ತೆಯ ಫೋಟೋ ಹಾಕಿರ್ಬೇಕು, ಅದು ಮಾಲಿ ಹಾಕಿರ್ಬೇಕಲ್ಲ ಅಂತ ಆಕಿನ ಒಳವಡತ ಏನೈತ ನಂದ ಸರ್ಕಾರ ನಡೆಸಿರ್ಬೇಕನ್ನುವಂಥ ಮನೋಭಾವನೆ ಏನೈತಲ್ಲ, ಅದು ನಮ್ಮ ಧರ್ಮ ಅಲ್ಲ, ಎಲ್ಲರೂ ಕೂಡಿ ಬದುಕಬೇಕನ್ನೋ ಮಾತನ್ನು ಹೇಳಿ ಈಗ ನಮ್ಮ ಅಜ್ಜವ್ರು ಹೇಳಿದ್ರಲ್ಲ, ಈ ಮದುವೆ ಸಮಾರಂಭ ಭಾಳ ಖುಷಿಯಾಗಿರ್ಬೇಕು. ಮೊನ್ನೊಬ್ಬ SMS ಕಳಿಸಿದ್ದ, ಮದುವೆ ಅಂದ್ರೆ ಏನ್ರಿ ಅಜ್ಜವ್ರು ಅಂಥೇಳಿ. ಏನು ಚೆನ್ನಾಗಿ ಕಳಿಸಿದ್ದನಂದರೆ, ಮದುವೆ ಆಗು ಮುನ್ನ ಕಂಡೆ ನಿನ್ನ ಪ್ರಾಣ ಸಖಿ, ಮದುವೆ ಆಗು ಮುನ್ನ ಕಂಡೆ ನೀನೋ ಪ್ರಾಣ ಸಖಿ, ಮದುವೆಯಾದ ನಂತರ ಕಂಡೆ ನೀನು ಚಂದ್ರಮುಖಿ, ಮದುವೆಯಾದ ನಂತರ ಕಂಡೆ ನೀನು ಚಂದ್ರಮುಖಿ, ಮದುವೆಯಾದ 20 ವರ್ಷಕ್ಕೆ ಜ್ವಾಲಾಮುಖಿ, ಮದುವೆಯಾದ 20 ವರ್ಷಕ್ಕೆ ಜ್ವಾಲಾಮುಖಿ, ಮದುವೆಯಾದ 40 ವರ್ಷಕ್ಕೆ ಫುಲ್ ಮದುವೆ ನಮ್ಗೆ SMS ಕಳಿಸಿದ್ದ. ಈ ನಗು ಏನೈತಲ್ಲ ಸದಾವಕಾಲ ಇರಬೇಕಂತ ಆಶಿಸಿ ಪೂಜ್ಯ ಶ್ರೀಗಳವರು, ನಾವೆಲ್ಲ ಶಿವ ಮಂದಿರೊಳಗೆ ಕೂಡಿ ಅಭ್ಯಾಸ ಮಾಡಿದವರು. ನಾವು ಭಾಳ ಸಣ್ಣವರು ಇದ್ದಾಗ ಅಜ್ಜವ್ರ ಬಾಯಲ್ಲಿ 2 ಪದ್ಯ ಕೇಳ್ತಿದ್ವಿ. ಶಿವಬಸವ ರಾಜೇಂದ್ರ ಸ್ವಾಮಿ ಬಾಯಲ್ಲಿ ಪದ್ಯ ಯಾವುದಂದರೆ, ನಾನಾರೆಂಬುದು ನರಕದ ಪ್ರಾಪ್ತಿಗೆ ಗುರುವಿನ ಮಾತೊಂದು ಬಿಡಬೇಕು, ಗುರುವಿನ ಹೊರತು ಮತ್ಯಾರಿಲ್ಲ ಚರಣಕ ಚಿತ್ತವ ಇಡಬೇಕೆನ್ನೋ ಪದ್ಯ ಶಿವಬಸವ ರಾಜೇಂದ್ರ ಮಹಾಸ್ವಾಮಿ ಶಿವ ಮಂದಿರ ಹಾಡಿದ ಪದ್ಯ ಇವತ್ತು ನೆನಪಿದೆ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಚಲೋ ಆಗಲಿ, ಗುರುಗಳ ಆಶೀರ್ವಾದ ಇಲ್ಲಿ ಅಂತ ಆಶಿಸಿ ಅಜ್ಜವ್ರು ಏನು ಮಾಡ್ಯಾರ ಅಂದ್ರೆ 8-10 ಜನ ಮರಿದೇವ್ರನ್ನ ರೆಡಿ ಮಾಡ್ಯಾರ. 8 ಜನ ಮರಿದೇವ್ರನ್ನ ಅಷ್ಟ. ಇಲ್ಲಿ ವೈದಿಕರೇನು ಮಂತ್ರ ಮಾಡ್ತಾರಲ್ಲ, ಒಂದು 25 ಜನರನ್ನ ವೈದಿಕರನ್ನ ರೆಡಿ ಮಾಡಿ ಮಠಕ್ಕೆ ಮರಿ ಕೊಟ್ಟಿರ್ತಕ್ಕಂಥ ಗುರುಗಳು ಯಾರು ಅಂದ್ರೆ ಪೂಜ್ಯ ಶಿವಬಸವ ರಾಜೇಂದ್ರ ಸ್ವಾಮಿಗಳು. ಅಷ್ಟೇ ಅಲ್ಲ, ನಮ್ಮ ಪಟ್ಟಾಧಿಕಾರಕ್ಕೆ ಬಂದು ಭಾಳ ಕಠಿಣ ಪರಿಸ್ಥಿತಿ ಒಳಗೆ ನಮ್ಮ ಅಮ್ನಿಗಡೆ ಶ್ರೀಗಳವರು ಆಮೇಲೆ ಶಿವಬಸವ ರಾಜೇಂದ್ರ ಸ್ವಾಮಿಗಳು ನಮ್ಮ ಪಟ್ಟಾಧಿಕಾರ ಋತ್ವಿಜರಾಗಿ ನಮ್ಮ ಪಟ್ಟಾಧಿಕಾರ ಮಾಡಿದ ಗುರುಗಳು ಯಾರು ಅಂದರೆ ಪೂಜ್ಯ ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳು. ಅವರ ಆಶೀರ್ವಾದ ನಿಮ್ಮ ಮೇಲೆ ಇಲ್ಲಂತ ಶುಭ ಹಾರೈಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಯಾರ ದಾಸೋಹದೊಳಗೆ ನಿಂತೀರಿ, ಇವತ್ತಿನ ದಿವಸ ಭಾಗ್ಯವಂತರ ಮದುವೆ ನೀವು ಎಲ್ಲರೂ ಕೂಡ ಭಾಗ್ಯವಂತರಾಗಿ ಬಂದಿರಿ. ಅದಕ್ಕೆ ಎಲ್ಲರೂ ಕೂಡ ಬಡ ಮಕ್ಕಳ ಮೇಲೆ ಅಕ್ಷತೆಯನ್ನು ಹಾಕಬೇಕೆಂಬ ಮಾತನ್ನು ಹೇಳುತ್ತಾ, ಇನ್ನು ಮೇಲೆ ನಮ್ಮೆಲ್ಲ ಪುರೋಹಿತರು ಮದುಮಕ್ಕಳ ಕೈಯೊಳಗೆ ಹಾರ ಕೊಡ್ರಿಪ್ಪ, ಎಲ್ಲ ಜೋಡಿ ಕೈಯೊಳಗೆ ಹಾರ ಕೊಡ್ರಿ. ಹಾಂ, ಹರಃ ಓಂ ಶ್ರೀ ಗಣೇಶ ಶಾರದಾ ಶ್ರೀ ಗುರುಭ್ಯೋ ನಮಃ. ಹರಃ ಓಂ ಶ್ರೀ ಗಣೇಶಾಯ ನಮಃ. ನಮಸ್ತೆ ಗಣಪತಗೆ. ತಮೇವ ಪ್ರತ್ಯಕ್ಷಂ ತತ್ವಮಸಿ, ತಮೇವ ಕೇವಲಂ ಕರ್ತಾಸಿ, ತಮೇವ ಕೇವಲಂ ಹರ್ತಾಸಿ, ತಮೇವ ಸರ್ವಂ ಕ್ಲಬಿದಂ ಬ್ರಹ್ಮಾಸಿ, ತಂ ಸಾಕ್ಷಾದಾತ್ಮಾಸಿ ನಿತ್ಯಂ. ರಕ್ತಂ ವಚಮೇ ಸತ್ಯಂ ವಚಮೇ ಅವತ್ವಂ ಮಾಂ ಅವವಕ್ತಾರಂ ಮಾಂ ಅವಶ್ರೋತಾರಂ ಅವಧಾತಾರಂ ಮಾಂ ಅವಹಾನುಚಾನಮವಶಿಷ್ಯಂ ಅವಪಶ್ಚಾತಾತ್ ಅವಪುರಸ್ತಾತ್ ಅವೋತ್ತರಾತಾತ್ ಅವದಕ್ಷಿಣಾತಾತ್ ಅವಕ್ಷೋದ್ರಾತಾತ್ ಅವದ್ಧರಾತಾತ್ ಸರ್ವತೋ ಮಾಹ ಪಾಹಿ ಪಾಹಿ ಸಮಂತಾತಂ ತಮವಾಂಗಮಯಸ್ಥೋ ಚಿನ್ಮಯಾಃ ತಮ್ ಆನಂದಮಯಸ್ಥೋ ಬ್ರಹ್ಮಮಯ ತಂ ಸಚ್ಚಿದಾನಂದದತಯೋ ಅಸೆ
ತಂ ಪ್ರತ್ಯಕ್ಷಂ ಬ್ರಹ್ಮಾಸೆ ತಮ ಜ್ಞಾನಮಯೋ ವಿಜ್ಞಾನಮಯೋಸೆ ಸರ್ವಂ ಜಟಿಲಂ ತತ್ತೋ ಜಾಯತೆ ಸರ್ವಂ ಜಟಿಲಂ ತತ್ವಸ್ತಿಷ್ಠತೆ ಸರ್ವಂ ಜಟಿಲಂ ತೈಲೇಮೇಷ್ಯತೆ ಸರ್ವಂ ಜಟಿಲಂ ತಯ ಪ್ರತ್ಯಯತೆ ತಾಂ ಭೂಮಿರಾಪೋ ನಲೋ ನಿಲೋ ನಭಃ ತಂ ಚತ್ವಾರಿ ವಾಕ್ಪದಾನಿ ತಂ ಗುಣತ್ರಯಾತೀತಃ ತಂ ವಸ್ತ್ರತ್ರಯಾತೀತಃ ತಂ ದೇಹತ್ರಯಾತೀತಃ ತಂ ಕಾಲತ್ರಯಾತೀತಃ ತಂ ಮೂಲಾಧಾರಸ್ಥಿತಯೋಸ್ಯ ನಿತ್ಯಂ ತಂ ಶಕ್ತಿತ್ರಯಾತ್ಮಕಃ ತಮ ಯೋಗಿನೋ ಧ್ಯಾಯಂತೆ ನಿತ್ಯಂ ಬ್ರಹ್ಮ ವಿಷ್ಣುಸ್ತ್ವಂ ರುದ್ರಸ್ತ್ವಂ ಇಂದ್ರಸ್ತ್ವಂ ಅಗ್ನಿಸ್ತ್ವಂ ವಾಯುಸ್ತ್ವಂ ಸೂರ್ಯಸ್ತ್ವಂ ಚಂದ್ರಮಾಸ್ತ್ವಂ ಬ್ರಹ್ಮಭೂರ್ಭುವಸ್ವರೋಮಂ ಗಣಾದಿಪೂರ್ವಮುಚ್ಚಾರ್ಯಾಂ ವರ್ಣಾದಿಂ ತದನಂತರಃ ಅನುಶ್ವಾರ ಪ್ರತರಂ ಅರ್ಧೇಂದುಲಸಿತಂ ತಾರೇಣ ರದ್ಧಂ. ಅಕ್ಷತೆ ಬಂದವೇನ್ರಪ್ಪ ಎಲ್ಲರಿಗೆ? ದಯವಿಟ್ಟು ಎರಡೇ ಸಾರಿ ಅಕ್ಷತೆ ಆಗ್ತಾವ, ದಯವಿಟ್ಟು 2 ಸಾರಿ ಅಕ್ಷತೆ ಆಗ್ತಾವ. ಎಲ್ಲರೂ ಕೂಡ 2 ಸಾರಿಯನ್ನ ಅಕ್ಷತೆಯನ್ನ ಹಾಕಬೇಕು. ಶುಭ ಮಂಗಲ ಸಾವಧಾನ ಶುಭ ಮುಹೂರ್ತ ಸಾವಧಾನ ಶುಭ ಲಗ್ನ ಸಾವಧಾನ ಸ್ವಸ್ತಿ ಶ್ರೀ ಗಣನಾಯಕಂ ಗಜಮುಖಂ ಮೋರೇಶ್ವರಂ ಸಿದ್ಧಿದಂ ಬಲ್ಲಾ ಮದುಮಕ್ಕಳು ಕೈ ಮುಗಿದು ನಿಂತರೆ, ಮದುಮಕ್ಕಳು ಕೈ ಮುಗಿದು ನಿಂತಿರಬೇಕು. ವಿನಾಯಕಮಹಂ ಚಿಂತಾಮಣಿ ದೇವರೋ ಲೇಣ್ಯಾದ್ರಿ ಗಿರಿಜಾತ್ಮಜೋ ಸುವರದಂ ವಿಘ್ನೇಶ್ವರಂ ಓಧರಂ ಗ್ರಾಮೇ ರಾಂಜನ ಸಂಸ್ಥಿತೋ ಗಣಪತಿ ಕುರ್ಯಾತ್ ಸದಾ ಮಂಗಲಂ ಶುಭ ಮಂಗಲ ಸಾವಧಾನ ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕಾವೇರಿ ಶರಯೋ ಮಹೇಂದ್ರ ತನಯಾ ಚರ್ಮನ್ವತೆ ವೇದಿಕಾ ಕ್ಷೇಪ್ರಾವೇತ್ರ ವತೆ ಮಹಾಸುರ ನದೇ ಖ್ಯಾತಾಚಯ ಗಂಡಕೆ ಪೂರ್ಣಾತ್ ಪೂರ್ಣ ಜಲಯ ಸಮುದ್ರ ಸಹಿತ ಕುರ್ಯಾ ಸದಾ ಮಂಗಲಂ ಶುಭ ಮಂಗಲ ಸಾವಧಾನ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ದೈವಬಲಂ ವಿದ್ಯಾಬಲಂ ತದೇವ ಗೌರೇ ಪತಿಂ ದಯುಗ್ರಂ ಸ್ಮರಾಮಿ. ವಿಶ್ವಜ್ಯೋತಿ ಬಸವೇಶ್ವರ ಮಹಾರಾಜ ಕಿ ಜೈ. ಆನಗಲ್ಲ ಗುರುಕುಮಾರೇಶ್ವರ ಮಹಾರಾಜ ಕಿ ಜೈ. ಗುಡ್ಡದ ಗುರು ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ ಕಿ ಜೈ. ಶ್ರೀ ಗುರು ಶಿವ ಬಸವರಾಜೇಂದ್ರ ಮಹಾರಾಜ ಕಿ. ಶಿವಸಾಂಬಜೇ ನಮಃ. ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ ಹರ. ಎಲ್ಲರೂ ಪ್ರಸಾದ ತೆಗೆದುಕೊಂಡು ಹೋಗಬೇಕು. ಎಲ್ಲರಿಗೂ ಧನ್ಯವಾದಗಳು. ಮದುಮಕ್ಕಳು ಹಿಂಗೆ ಹೋಗ್ರಿ, ಹಿಂಗೆ ಹೋಗಿ ಬರಲ್ಲ, ಹಿಂಗ ಕೈ ಮುಕ್ಕೊಂಡು ಅಲ್ಲ, ಮದುಮಕ್ಕಳದಿಂದ ಯಾರೋ ಒಬ್ರು ಕೈ ಹಿಡ್ಕೊಂಡ ಕರ್ಕೊಂಡು ಹೋಗಿ ಬರ್ರಿ. ಎಲ್ಲ ಪೂಜಾರಿಗೆ ನಮಸ್ಕಾರ ಮಾಡಿಸ್ರಿ. ಮದುಮಕ್ಕಳು ಎಲ್ಲ ಪೂಜಾರಿಗೆ ನಮಸ್ಕಾರ ಮಾಡಿ. ಅವ್ರದ್ದು ಯಾರು ಸ್ವಾದರ ಮಾವದ ಬಂದು ಮದುಮಕ್ಕಳ ಕೈ ಹಿಡ್ಕೊಂಡ ಕರ್ಕೊಂಡು ಹೋಗ್ಬೇಕಾಗ್ತದ. ಸರಿ
ಈಗ ಅವರವ್ರ ಮದುಮಕ್ಕಳನ್ನ ಕರ್ಕೊಂಡು ದೈವದೊಳಗಿಂದ ಹೋಗಿ ಕರ್ಕೊಂಡು ಹೋಗ್ರಿ. ಯಾರು ದಯವಿಟ್ಟಿಂದ ಪರಸ್ಥಳದಿಂದ ಬಂದಿರತಕ್ಕಂಥವ್ರು ಯಾರು ಪ್ರಸಾದ ಮಾಡ್ಲಾರ್ದೆ ಹಂಗೆ ಹೋಗ್ಬೇಡ್ರಿ. ಇದು ಗುಡ್ಡದ ಬಸವರಾಜೇಂದ್ರ ಶಿವಗಳ ಮಹಾಪ್ರಸಾದ. ಇದು ಪ್ರತಿಯೊಬ್ಬರು ಕೂಡ ಪ್ರಸಾದ ಮಾಡ್ಕೊಂಡೇ ಹೋಗ್ಬೇಕು. ಸ್ವಲ್ಪದಿಂದ ಗದ್ದಲ ಮಾಡಕ್ಕೆ ಹೋಗ್ಬೇಡ್ರಿ. ನಿವಾಂತಂದ ಆನಂದದೊಳಗಿಂದ ಪ್ರಸಾದ ತಗೊಂಡು ತಮ್ಮ ತಮ್ಮ ಗ್ರಾಮಗಳಿಗಿಂದ ತೆರಳಬೇಕಂತ ಅವ್ರ ಹತ್ರ ಕೇಳ್ಕೊತಾ ಇದ್ದೀವಿ. ಇಲ್ಲಿ ಈಗ ಶ್ರೀಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಯಾವ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರು ಎಲ್ಲ ಮದುಮಕ್ಕಳಿಗೆ ಶಾಲು ಹೊದಿಸಿ ಅಂತ ಸನ್ಮಾನ ಮಾಡ್ತಾ ಇದ್ದಾರೆ. ತಾವೆಲ್ಲ ಶಾಂತ ರೀತಿಯಿಂದ ಕುತ್ಕೊಂಡು ನೋಡ್ಬೇಕಂತ ತಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ. ಎಲ್ಲ ಮದುಮಕ್ಕಳಿಗಾಗಿ ಒಂದ್ಸರಿ ಜೋರಿಗೆ ಚಪ್ಪಾಳೆ ತಟ್ರಿ. ಏ ಮದುಮಗ ನಗರಿ ಒಂದಿಟ್ಟು ಒಟ್ಟ ನಗಲಿ ಆಗಿರಲ್ಲ. ಈ ಮದುಮಕ್ಕಳ ಜೋಡಿ ಯಾರು ನೋಡ್ರಿ, ಅವ್ರ ಸಂಕಟ ಬಂದವರು ಅವ್ರನ್ನ ಕೈ ಹಿಡ್ಕೊಂಡ ದೈವದಾಗಿಂದ ಕರ್ಕೊಂಡು ಹೋಗ್ರಿ. ಅಲ್ಲಿ ಗದ್ಗಿಗಿಂದ ನಮಸ್ಕಾರ ಮಾಡಿಸ್ಕೊಂಡು ಕರ್ಕೊಂಡು ಹೋಗತ್ತ ಹೇಳ್ರಿ. ಅವ್ರ ಜೊತೆಯೊಳಗಿಂದ ಬಂದಿರ್ತಕ್ಕಂಥವ್ರು ಈಗ ಈ ಜೋಡಿದಿಂದ ಬಳಗ ಯಾರು ನೋಡ್ರಿ, ಕೈ ಹಿಡ್ಕೊಂಡ ದೈವದಾಗಿಂದ ಕರ್ಕೊಂಡು ಹೋಗ್ರಿ. ಇನ್ನು ಯಾರು ಅಕ್ಕಿ ಕಾಳು ಹಾಕೋರಿಂದ ಹಾಕ್ತಾರ. ಆ ಮದುಮಕ್ಕಳನ್ನ ಕರ್ಕೊಂಡಂದ ಗುಡ್ಡದ ಬಸವರಾಜೇಂದ್ರ ಶಿವಗಳ ಗದಿಗೆಗಿಂದ ಕರ್ಕೊಂಡು ಹೋಗಿ ಅವ್ರನ್ನೆಲ್ಲ ತಮ್ಮ ತಮ್ಮ ಬೀಗರ ನೆಂಟರದಾಗಿಂದ ಕರ್ಕೊಂಡು ಹೋಗಬೇಕು. ಯಾರೇ ಪರಸ್ಥಳದಿಂದ ಬಂದಿರತಕ್ಕಂಥವ್ರು ದಯವಿಟ್ಟಂದ ಯಾರು ಹಾಗೆ ಹೋಗ್ಬೇಡ್ರಿ. ನಮ್ಮ ಕ್ಯಾಡಗಿ ಗ್ರಾಮದ ಪ್ರತಿಯೊಬ್ಬ ತರುಣರು ಹಿರಿಯರು ಬಂದಿರತಕ್ಕಂಥ ಭಕ್ತಾದಿಗಳಿಗಿಂದ ಪ್ರಸಾದ ವ್ಯವಸ್ಥೆಯನ್ನು ನೀಟಾಗಿ ಚೆನ್ನಾಗಿಂದ ಪ್ರಸಾದ ವ್ಯವಸ್ಥೆ ಅಂತಕ್ಕಂಥ ಮಾಡಬೇಕಂತ ಅವ್ರ ಹತ್ರ ಕೇಳ್ಕೊತಾ ಇದ್ವಿ. ಕ್ಯಾಡಗಿ ಗ್ರಾಮದ ತರುಣರು ಮತ್ತು ಹಿರಿಯರು ದಯವಿಟ್ಟಂದ ಇಲ್ಲಿ ವೇದಿಕೆ ಕಡೆಯಿಂದ ಇರಬೇಡ್ರಿ. ನೀವೆಲ್ಲ ಕಡೆ ಪ್ರಸಾದ ವ್ಯವಸ್ಥೆ ಕಡೆಯಿಂದ ಎಲ್ಲ ಕ್ಯಾಡಗಿ ಗ್ರಾಮದ ತರುಣರು ಮತ್ತು ಹಿರಿಯರೆಲ್ಲ